ಸದ್ಯಕ್ಕೆ ಜೀವನ. ಕಹಿ ಎಲ್ಲ ಮುಗಿದು ಇವಾಗ ಸಿಹಿ ಸ್ಟಾರ್ಟ್ ಆದಂಗೆ ಅನಿಸ್ತಿದೆ. ದಟ್ ವಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಆಫ್ ಮೈ ಲೈಫ್ ದಟ್ ಹ್ಯಾವ್ ಡನ್. ಅಂದರೆ ಈ ಎಂಟೈರ್ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಪೊಲೀಸ್ ಸ್ಟೇಷನ್ನೇ ನೋಡದೇ ಇರೋನು ಡೈರೆಕ್ಟ್ ಜೈಲಿಗೆ ಹೋಗೋವಾಗಾಯಿತು. ನಾನು ಸೈಲೆಂಟ್ ಆಗಿ ಊಟಕ್ಕೆ ಹೋಗಿದ್ರೆ ಆಗೋಗ್ಬಿಟ್ಟಿರೋದು. ಬಟ್ ದೆನ್ ಐ ಶುಡ್ಂಟ್ ಹ್ಯಾವ್ ಡನ್ ದಟ್. ರಿಯಲ್ ಲೈಫಲ್ಲಿ ಎಲ್ಲಿ ವಿಲನ್ ಆಗ್ಬಿಟ್ರೋ ಏನೋ ವಿನಯ್ ಅವರು ಅಂತ ಒಂದು ಪ್ರಶ್ನೆ ಕೂಡ ಬಂತು. ಇದು ಯಾವುದಕ್ಕೂ ಕನೆಕ್ಷನೇ ಇಲ್ಲ. ನನ್ನ ಕರಿಯರ್ ಬೇರೆ, ಇಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಬೇರೆ. ವಿನಯ್ ಅವರು ಮತ್ತೆ ಲಾಂಗ್ ಹಿಡಿತಾರ. ಬಟ್ ನಾಟ್ ಮೈ ಪರ್ಸ್ನಲ್ ರೀಲ್ಸ್ಗಾಗಲಿ ಅಥವಾ ಈ ಥರ ವೀಡಿಯೋಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಲ್ಲ. ಇನ್ನು ಮುಂದೆ ರಜತ್ ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ? ರಜತ್, ನಿನ್ನ ಜೊತೆ ಯಾವ ರೀಲ್ಸು ಮಾಡೋದಿಲ್ಲ, ನನ್ನನ್ನು ಬಿಟ್ಬಿಡು. ಯುಗಾದಿ, ಹೊಸ ಯುಗದ ಆರಂಭ, ಬೇವು ಬೆಲ್ಲ ಮಿಶ್ರಣ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಆನೆ ಅಂದ್ರೆ ಎಲ್ರಿಗೂ ತಟ್ಟಂತ ನೆನಪಾಗುವಂಥದ್ದೇ ವಿನಯ್ ಗೌಡ ಅವರು. ಇತ್ತೀಚೆಗೆ ಆದಂತಹ ಒಂದಷ್ಟು ಬೆಳವಣಿಗೆ ಇರಬಹುದು, ಅವ್ರ ಜೀವನದಲ್ಲೂ ಕಹಿ ಸಿಹಿ ಎಲ್ಲವನ್ನು ಮಿಶ್ರಣ ಆಗಿದೆ. ಆದರೆ ಹೊಸ ಯುಗದ ಆರಂಭ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಡೆವಿಲ್ ಸಿನಿಮಾದ ವಿಲನ್ ಕೂಡ ಇವರೇ. ನಮಸ್ತೆ ವಿನಯ್ ಅವರೇ, ಲುಕಿಂಗ್ ಗುಡ್. ಬಟ್ ಹೇಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ ಜೀವನ? ಸದ್ಯಕ್ಕೆ ಒಂದು ಕಹಿ, ಅದೇ ಹೇಳಿದ್ರಲ್ಲ ನೀವು, ಸಿಹಿ ಕಹಿ ಅಂದ್ಬಿಟ್ಟು, ಕಹಿ ಎಲ್ಲ ಮುಗಿದು ಇವಾಗ ಸಿಹಿ ಸ್ಟಾರ್ಟ್ ಆದಂಗೆ ಅನ್ನಿಸ್ತಿದೆ. ಆ್ಯಂಡ್ ಅದೊಂದು ಆಗಬೇಕಾಗಿತ್ತು, ಏನೋ ಒಂದು ನಡೀತು. ಬಟ್ ಹೊಸ ವರ್ಷ ಹೊಸದಾಗಿ ಶುರು ಆಗಿದೆ. ಸೊ ಲೆಟ್ ಸ್ಟಾರ್ಟ್ ಫ್ರೆಶ್ ಅಂತ ಮುಂದುವರಿತಾ ಇದ್ದೀನಿ. ಹೋಪ್ಫುಲಿ ಹೊಸ ವರ್ಷ ಇನ್ನೇನು ಈ ಕಡೆ ಶುರುವಾಯಿತು, ನಿಮ್ದೆಲ್ಲವೂ ಆ ಕಡೆ ಕಹಿ ಘಟನೆಗಳು ಅಲ್ಲಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ಬೋದು. ಅದು ಕೂಡ ಕನೆಕ್ಟ್ ಆಯಿತು ನಿಮ್ಮ ಲೈಫಲ್ಲಿ. ಹೌದು ಮೇಡಮ್, ಬಿಕಾಸ್ ಇನ್ಫ್ಯಾಕ್ಟ್ ಈ ಹಬ್ಬದ ಮುಂಚೆ ಎಲ್ಲ ಮುಗ್ದಿದ್ದು ತುಂಬ ಖುಷಿ ಇದೆ. ಇನ್ನು ಹಬ್ಬದ ದಿನವೂ ಆ ಥರ ಒಂದು ಸ್ಥಳದಲ್ಲಿ ಕಳಿಬೇಕಾಗಿತ್ತೆ, ತುಂಬ ಬೇಜಾರಾಗಿರೋದು. ಬಟ್ ದೆನ್ ಎಲ್ಲ ಅದಕ್ಕೆ ಮುಂಚೆನೇ ಮುಗೀತು. ಆ್ಯಂಡ್ ಹಬ್ಬ ಮನೆಯಲ್ಲಿ ಫ್ಯಾಮ್ಲಿ ಜೊತೆ ಖುಷಿಯಾಗಿ ಆಚರಿಸಿದೆ. ಅದೊಂದು ತುಂಬ ಖುಷಿ ಇದೆ. ಐ ಗೆಸ್ ದಿಸ್ ಇಯರ್ ವಿಲ್ ಗೋ ಗುಡ್. ಹೊಸ ವರ್ಷ ಅಲ್ವಾ, ಸಿಹಿ ಕಹಿ ಅಂದೆ. ಫಸ್ಟು ಸಿಹಿ ಬಗ್ಗೆ ಮಾತಾಡೋಣವಾ, ಕಹಿ ವಿಚಾರದ ಬಗ್ಗೆ ಮಾತಾಡೋಣವಾ? ಫಸ್ಟ್ ಕಹಿ ಮುಗಿಸ್ಬಿಡೋಣ. ಓಕೆ, ಕಹಿ ಬಗ್ಗೆ ಅನ್ನೋದಾದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ನಿಮಗೂ ಗೊತ್ತು. ಜಸ್ಟ್ ಸೆಕೆಂಡ್ ವಿಡಿಯೋ, ಒಂದಷ್ಟು ರೀಲ್ಸ್ ಅನ್ನುವಂಥದ್ದು ನೀವು ಮಾಡ್ತಿರ್ತೀರಾ. ಬಟ್ ಈ ರೀತಿಯ ರೀಲ್ ಬೇರೆ ರೀತಿಯ ಟ್ವಿಸ್ಟ್ ಕೊಡ್ತು ನಿಮ್ಮ ಲೈಫಲ್ಲಿ. ಕಾರಣಕರ್ತರು ಯಾರು ಅನ್ನೋಂಥದ್ದನ್ನು ಹೇಳ್ತೀರಾ ಅಥವಾ ನಿಮಗೆ ನೀವೇ ಅದನ್ನು ಹಾಕೊಳ್ತೀರಾ? ಇಲ್ಲ, ಇವಾಗ ಮಿಸ್ಟೇಕ್ ಆಗಿದೆ. ಆ್ಯಂಡ್ ಅದು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಮತ್ತೊಬ್ಬರ ಮೇಲೆ ಮಾಡೋದು, ಇಟ್ ಈಸ್ ನಾಟ್ ರೈಟ್. ಐ ವಾಸ್ ಪಾರ್ಟ್ ಆಫ್ ಇಟ್. ಅಂದರೆ ಒಂದು ರೀಲ್ ಮಾಡಿದಾಗ ಆ ರೀಲಿಗೆ ನಾನು ಪಾರ್ಟ್ ಆಗಿದ್ದೆ. ಸೊ ಬ್ಲೇಮ್ ಇಸ್ ಈಕ್ವಲ್. ಒಂದು ನಮ್ಮ ಏನು ಶೋ ನಡೀತಾ ಇದೆ, ಆ ಶೋನಲ್ಲಿ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್ ಬಂದು ಪುಷ್ಪ. ಸೊ ನನಗೆ ಇದ್ದಂಥ ಒಂದು ಪ್ರಾಪ್ ಬಂದು ಬೀಡ ಇತ್ತು. ಸೊ ಅದ್ರ ಪ್ರಕಾರ ನಾನು ರೀಲ್ ಮಾಡಿ ನಾನು ನನ್ನ ಒಂದು ಅಕೌಂಟ್ನಲ್ಲಿ ಹಾಕಿದ್ದೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಪ್ರತಿ ವಾರ ನಾವೇನು ಶೋ ಮಾಡ್ತೀವಿ, ಗರ್ಲ್ಸ್ ವರ್ಸಸ್ ಬಾಯ್ಸು, ಆ ಶೋನಲ್ಲಿ ಏನಿರುತ್ತೆ ಕಾಂಟೆಂಟು, ಅದ್ರ ಪ್ರಕಾರ ಒಂದು ಕಾಸ್ಟ್ಯೂಮ್ನಲ್ಲೇ ರೀಲ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಪ್ಯಾಟ್ರನ್. ಡೇ ಒನ್ನಿಂದ ಫಸ್ಟ್ ಎಪಿಸೋಡಿಂದನೂ ಅದೇ ಪ್ಯಾಟ್ರನ್ ಫಾಲೋ ಮಾಡ್ಕೊಂಬಂದಿರೋದು ನಾವು. ಒಂದು ಪ್ರೋಮೋ ಬರುತ್ತೆ, ಆ ಪ್ರೋಮೋ ನೆಕ್ಸ್ಟು ನಮ್ಮ ರೀಲ್ ರಿಲೀಸ್ ಆಗುತ್ತೆ. ಯಾಕೆ ಅಂದರೆ ಕಲರ್ಸ್ ಚಾನಲ್ನ ಫಾಲೋ ಮಾಡೋವಷ್ಟು ಅಷ್ಟು ಗ್ರೂಪ್ ಜನರಿದ್ದರೆ, ನಮ್ಮನ್ನು ಫಾಲೋ ಮಾಡೋವಷ್ಟು ಒಂದು ಗ್ರೂಪ್ ಜನರಿದ್ದಾರೆ. ಎರಡು ಕೊಲ್ಯಾಬ್ ಆದಾಗಲೇ ವೀಕೆಂಡ್ ಶೋನ ಬೂಸ್ಟ್ ಮಾಡೋದಕ್ಕಾಗೋದು. ಸೊ ನಾನೊಬ್ಬನೇ ಅಲ್ಲ, ರಜತ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು, ಪ್ರತಿಯೊಬ್ಬರು ಅಥವಾ ಫೋಟೋಸ್ ಹಾಕ್ತಾರೆ ಅಥವಾ ರೀಲ್ ಮಾಡಾಕ್ತಾರೆ. ಸೊ ದ್ಯಾಟ್ ಅವರ ಒಂದು ಫಾಲೋವರ್ಸು ಆ ಶೋಗೆ ಕನೆಕ್ಟ್ ಆಗಲಿ ಅಂತ. ಅದೇ ರೀತಿ ನಾನು ನನ್ನ ರೀಲ್ ಮಾಡಿ ಹಾಕಿದೆ, ರಜತ್ ಅವ್ನು ರೀಲ್ ಮಾಡ್ತಿದ್ದ. ಬೈ ದೆನ್ ನಾನು ನನ್ನ ರೀಲ್ ಮುಗಿಸ್ಕೊಂಡು ಊಟಕ್ಕೆ ಹೋಗೋವಾಗ ಅಲ್ಲಿ ಮಾಡ್ತಿದ್ನಲ್ಲ, ಹಿ ಕಾಲ್ಡ್ ಮೀ, ಬಂದು ಒಂದು ರೀಲ್ ಜೊತೆ ಮಾಡೋಣ ಬಾ ಅಂತ. ದ್ಯಾಟ್ ವಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಆಫ್ ಮೈ ಲೈಫ್ ದಟ್ ಹ್ಯಾವ್ ಡನ್. ಅಂದರೆ ಈ ಎಂಟೈರ್ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಆ ರಶ್ನಲ್ಲಿ ಏನು ಮಾಡಿದೆ, ಇನ್ನೇನು ಹೊರಡಬೇಕು, ತಿರ್ಗಾ ಶೋ ಸ್ಟಾರ್ಟ್ ಆಗ್ತಿದೆ, ಬ್ರೇಕ್ ಇದೆ ಅಂತ ಅಂದ್ಬಿಟ್ಟು ಜಲ್ದಿ ಮುಗಿಸೋಣ ಅಂತ ಹೋದೆ. ಅದು ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದು ತಪ್ಪಾಯಿತು. ಅದು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್. ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇಟ್ ವಾಸ್ ಮೈ ಮಿಸ್ಟೇಕ್. ನಾನು ಯೋಚನೆ ಮಾಡಬೇಕಾಗಿತ್ತು. ಆ ವಿಡಿಯೋದಲ್ಲಿ ಬಳಸಿರುವಂತಹ ಒಂದು ಮಚ್ಚು ಏನಿದೆ, ಆ ಪ್ರಾಪರ್ಟಿ ಅದೇ ಅಲ್ಲಿ ನಿಮಗೆ ಮುಳುವಾಯಿತು ಅನಿಸುತ್ತೆ. ನೀವು ಹೇಳಿದ್ರಿ ಅದು ಇಟ್ ವಾಸ್ ಫೈಬರ್ ಅನ್ನೋವಂಥದ್ದು, ಒರಿಜಿನಲ್ ಮಚ್ಚು ಅಲ್ಲ. ನಿಮಗೂ ಕೂಡ ಸೆನ್ಸ್ ಇರೋವಂಥದ್ದು. ಯಾಕಂದರೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ನಿಮ್ಮ ಸ್ಟೈಲ್ ಇರ್ಬೋದು, ಹೇರ್ ಸ್ಟೈಲಿಂದ ನಿಮ್ಮ ಅಡಿಯಿಂದ ಮುಡಿವರೆಗೂ ಎಲ್ಲವನ್ನು ಕಾಪಿ ಮಾಡ್ತಾರೆ ಫ್ಯಾನ್ಸು.
ಅಂಥದ್ರಲ್ಲಿ ನೀವು ಒರಿಜಿನಲ್ ಮಚ್ಚು ಯೂಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಅನ್ನೋಂಥ ಒಂದು ಪ್ರಶ್ನೆ ಬಂತು. ಇನ್ನೊಂದು ಕಡೆ ಸಾಕ್ಷ್ಯ ನಾಶ ಮಾಡುವಂತಹ ಒಂದು ಅದರ ಪ್ರಯತ್ನದಲ್ಲೂ ಇದ್ದೀರಾ ಅನ್ನುವಂಥದ್ದು ಬಂತು. ಇದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ? ನನಗೆ ನನ್ನ ಕನೆಕ್ಷನ್ ಇರೋದು, ನಾನು ಆ ರೀಲ್ನಲ್ಲಿದ್ದೆ ಆ್ಯಂಡ್ ಆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಆ 18 ಸೆಕೆಂಡ್ಸ್ ನಾನು ಏನು ಮಾಡಿದೆ ಅಷ್ಟಕ್ಕೆ ಮಾತ್ರ ಕನೆಕ್ಷನ್ ಇರೋದು. ಆ ಪ್ರಾಪರ್ಟಿಗೆ ನನಗೆ ಯಾವ ರೀತಿಯಾದ ಕನೆಕ್ಷನೂ ಇಲ್ಲ. ಲೈಕ್ ಐ ಸೆಡ್, ನಾನು ಪುಷ್ಪ 1 ಕ್ಯಾರೆಕ್ಟರ್ ಏನಾದರೂ ಮಾಡಿದರೆ ನನಗೆ ಒಂದು ಲುಂಗಿ, ಒಂದು ಶರ್ಟು, ತಲೆಗೆ ಒಂದು ಬಟ್ಟೆ ಕೊಟ್ಟಿರೋರು. ಸೊ ದಟ್ ವುಡ್ ಹ್ಯಾವ್ ಬೀನ್ ಮೈ ಪ್ರಾಪರ್ಟಿ. ಅದು ನನ್ನ ಪ್ರಾಪರ್ಟಿ ಆಗ್ತಿತ್ತು. ಬಟ್ ದೆನ್ ಐ ಚೂಸ್ ಟು ಡೂ ಪುಷ್ಪ 2. ಅವನು ಆಲ್ರೆಡಿ ರಿಚ್ ಆಗಿರ್ತಾನೆ ಅದರಲ್ಲಿ, ಆ್ಯಂಡ್ ಅವನು ಅದರಲ್ಲಿ ಈ ಡಸನ್ ಗೋ ಟು ಕಟ್ ವುಡ್ ಆ್ಯಂಡ್ ಆಲ್, ಅಂದರೆ ಮರ ಕಡಿಯೋದಕ್ಕೆ ಹೋಗೋದಿಲ್ಲ ಅವನು. ಬೀಡ ಅನ್ನೋದು ಒಂದು ಇದು ಇತ್ತು. ಸೊ ಅದು ನನ್ನ ಪ್ರಾಪರ್ಟಿ ಆಗಿತ್ತು. ರಜತದ ಏನು ಪ್ರಾಪರ್ಟಿ ಇತ್ತು ಅದನ್ನು ಇಟ್ಕೊಂಡು ಅವ್ನು ಮಾಡ್ತಿದ್ದ. ಇಟ್ ವಾಸ್ ಗಿವನ್ ಬೈ ದ ಪ್ರಾಪರ್ಟಿ. ಅಲ್ಲಿ ಏನು ಮಾಡ್ತಾರೆ ಅವ್ರು ಕೊಟ್ಟಿದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದೇ ಪ್ರಾಪರ್ಟಿ ಇದ್ದರೂ ದೇ ಮೇಕ್ ಇಟ್ ಲುಕ್ ರಿಯಲ್. ಸೊ ಆ ಪ್ರಾಪರ್ಟಿ ಏನಿತ್ತು, ಇಟ್ಸ್ ಫೈಬರ್ ನಾನು ಯೂಸ್ ಮಾಡಿದ್ದು. ನಾನು ಆ ರೀಲ್ನಲ್ಲಿ ನೋಡ್ಬೋದು, ಒಂದು 2-3 ಶಾರ್ಟ್ಸ್ ಇದೆ ನಾನು ವಾಕ್ ಮಾಡ್ತಾ ಇರೋದು, ಟರ್ನ್ ಮಾಡಿರೋದು. ಅದನ್ನು ಯೂಸ್ ಮಾಡಿರೋದೆಲ್ಲ ಫೈಬರೇ. ಸೊ ಅದಾದಮೇಲೆ ಪ್ರಾಪರ್ಟಿ ಅವ್ನ ಕೈಗೆ ಕೊಟ್ಟೆ. ನನ್ನ ಪಾಡಿಗೆ ನಾನು ಐ ವೆಂಟ್ ಬ್ಯಾಕ್. ಅದಷ್ಟೇ ನಂದು ಕನೆಕ್ಷನ್ ಇರೋದು ಆ ರೀಲ್ಗೆ ನನಗೆ. ಸೊ ಅದು ಫೈಬರ್ದು, ಮೆಟಲ್ದು, ಇನ್ನೊಂದು ಮತ್ತೊಂದು, ಇದೆಲ್ಲ ಐ ಡೋಂಟ್ ನೋ ವೇರ್ ಇಟ್ ಕೇಮ್ ಫ್ರಮ್. ಬಟ್ ದೆನ್ ತನಿಖೆ ನಡೀತಾ ಇದೆ, ಪೊಲೀಸವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಸಾಕ್ಷಿ ನಾಶ, ಇನ್ನೊಂದು ಮತ್ತೊಂದು, ಐ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ಸ್ ಟುವರ್ಡ್ಸ್ ದ್ಯಾಟ್. ಯಾಕೆಂದರೆ ಅದು ಪ್ರಾಪರ್ಟಿನೇ ನಂದಲ್ಲ. ಸೊ ಅದನ್ನು ನಾಶ ಮಾಡೋದು, ಇನ್ನೊಂದು ಮಾಡೋದು, ನಥಿಂಗ್ ಈಸ್ ರಿಲೇಟೆಡ್ ಟು ಮೀ. ನನ್ನ ಕನೆಕ್ಷನ್ ಏನಿತ್ತು ಆ ರೀಲ್ ಜೊತೆಯಲ್ಲಿ ಅಷ್ಟೇ. ಅದನ್ನು ಮುಗಿದ ಮೇಲೆ ಆ ಪ್ರಾಪರ್ಟಿ ನೋಡಲೂ ಇಲ್ಲ, ನಾನು ಮುಟ್ಲೂ ಇಲ್ಲ. ಇಟ್ ವಾಸ್ ಓನ್ಲಿ ಒನ್ಸ್ ಅವನು ಹಿಂದ್ಗಡೆಯಿಂದ ಹಿಂಗೆ ಪಾಸ್ ಮಾಡ್ತಾನೆ, ಹಿಂಗೆ ತೊಗೊತೀನಿ, ಆವಾಗ ನನಗೆ ಫೀಲ್ ಆಗುತ್ತೆ ಇಟ್ ಈಸ್ ರಿಯಲ್ ಆರ್ ನಾಟ್ ಅನ್ನೋದು. ಫೈಬರ್ ಅದು. ಸೊ ಮುಗೀತು, ನಾನು ಹೊರಟೆ ನಾನು ಅಷ್ಟೇ. ಅದಕ್ಕೆ ಇನ್ನು ಮುಂದಕ್ಕೆ ಅದಕ್ಕೆ ನನಗೆ ಸೀನೇ ಇಲ್ಲ ನನಗೆ. ಬಟ್ ನಿಮಗೆ ಅರಿವಿತ್ತಲ್ವಾ ಈ ರೀತಿ ಒರಿಜಿನಲ್ ಮಚ್ಚನ್ನ ಯೂಸ್ ಮಾಡಬಾರ್ದು ಅನ್ನೋಂಥ ಒಂದು ಅರಿವಾದರೂ ಇತ್ತು? ಒರಿಜಿನಲ್ ಮಚ್ಚು ಎಲ್ಲೂ ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ನಿಮ್ಮ ಮುಖಾಂತರ ನಾನು ಎಲ್ಲರಿಗೂ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹುಡುಗರು ನಮ್ಮನ್ನು ಫಾಲೋ ಮಾಡೋರು ಯಾರು ದಯವಿಟ್ಟು ಒರಿಜಿನಲ್ ಅಥವಾ ಡೂಪ್ಲಿಕೇಟೇ ಇರ್ಬೋದು, ಅದು ವೀಡಿಯೋಸ್ನಲ್ಲಿ ಗೊತ್ತಾಗೋದಿಲ್ಲ ಒರಿಜಿನಲ್ ಡೂಪ್ಲಿಕೇಟಾ ಅಂತ. ದಯವಿಟ್ಟು ಆ ಥರ ವೆಪನ್ಸ್ನ ಯೂಸ್ ಮಾಡಿ ರೀಲ್ಸ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ ಮಾಡಬೇಡಿ. ನೀವೇ ನೋಡಿದ್ದೀರ, ಸಾಕಷ್ಟು ತೊಂದರೆಗಳನ್ನ ನಾನು 18 ಸೆಕೆಂಡ್ ರೀಲಿಂದ ಅನುಭವಿಸಿದ್ದೀನಿ. ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಲೈಕ್ ಯು ಸೆಡ್, ಇಟ್ ವಾಸ್ ಅ ರಾಂಗ್ ಮೆಸೇಜ್. ನಾನು ಹೇಳ್ದಂಗೆ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಆ್ಯಂಡ್ ದ್ಯಾಟ್ ಒನ್ ಮಿಸ್ಟೇಕ್ ವಿಚ್ ಐ ಡಿಡ್, 1 ವಾರ ನಂದು ಇಟ್ ವಾಸ್ ಲಾಸ್ಟ್. ಆ್ಯಂಡ್ ನನ್ನ ರೆಪ್ಯುಟೇಷನ್ನು, ನಾನು ಇಷ್ಟು ವರ್ಷ ಇದ್ದಂಥ ರೀತಿ ಎಲ್ಲ, ದೇ ಸ್ಟಾರ್ಟೆಡ್ ಜಡ್ಜಿಂಗ್ ಮೀ. ನನ್ನ ಜಡ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು ಜನರು. ಬಟ್ ನನಗೆ ಹತ್ತಿರ ಇರೋರು, ನನ್ನ ಫಾಲೋ ಮಾಡೋರು, ಅವ್ರಿಗೆಲ್ಲ ಗೊತ್ತು ಇಟ್ ವಾಸ್ ನಾಟ್ ಮೈ ಮಿಸ್ಟೇಕ್, ಆರ್ ನಾನು ಇರೋ ನೀತಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಆಮ್ ಗ್ಲ್ಯಾಡ್ ದಟ್ ದೇ ಅಂಡರ್ಸ್ಟುಡ್. ವಿಡಿಯೋ ಯಾವಾಗ ಮಾಡಿದ್ದು, ಅಪ್ಲೋಡ್ ಯಾವಾಗ ಆಗಿದ್ದು, ಜೊತೆಗೆ ಪೊಲೀಸ್ ಕಡೆಯಿಂದ ಕರೆ ಬಂದಿದ್ದು ಯಾವಾಗ? ಇದು ಕ್ಲಾರಿಟಿ ಕೊಡಲೇಬೇಕು ನಾನು. 17th ಮಾರ್ಚ್ ಶೂಟಿಂಗ್ ನಡೆದಿದ್ದು. ಯಾವುದು ನಮ್ಮದು ಬಾಯ್ಸ್ ವರ್ಸಸ್ ಗರ್ಲ್ಸು. 17th ಮಾರ್ಚ್ ಶೂಟ್ ನಡೆದಿದ್ದು. ಶೂಟ್ ನಡೆಯೋವಾಗಲೇ ಮಧ್ಯದಲ್ಲಿ ಲಂಚ್ ಬ್ರೇಕ್ ಟೈಮ್ನಲ್ಲಿ ಪ್ರತಿಯೊಬ್ಬರು ಅವ್ರವ್ರು ರೀಲ್ ಮಾಡ್ಕೊತಾರೆ, ಫೋಟೋ ಶೂಟ್ ಮಾಡ್ಕೊತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಸೊ ಶೂಟ್ ಮಾಡ್ತಾರೆ, ಪ್ರತಿಯೊಬ್ಬರೂ ಅವ್ರವ್ರು ಮಾಡ್ಕೊತಾರೆ. ಲಂಚಲ್ಲಿ ನಂದು ರೀಲ್ ನಾನು ಶೂಟ್ ಮಾಡಿದೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ನೋಡಿದ್ರೆ ವಿನಯ್ ಗೌಡ ಆ್ಯಕ್ಟರರ್, ನೀವು ತೆಗ್ದು ನೋಡಿದ್ರೆ ಅದರಲ್ಲಿ ಪುಷ್ಪ ಅನ್ನೋ ಒಂದು ರೀಲ್ನ ನಾನು ಶೂಟ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರಿರ್ಬೋದು, ನಮ್ಮ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ಅವ್ರವ್ರ ರೀಲ್ನ ಅವ್ರವ್ರು ಶೂಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಬಟ್ ಪ್ರಾಪರ್ಟಿ ಇರೋವಂಥ ರೀಲ್ಸು ರಜತದು, ಇಟ್ ವಾಸ್ ಲೈಕ್ ಯು ಸೆಡ್, ತುಂಬ ಅಂದರೆ ಜನರಿಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಆ ಪ್ರಾಪರ್ಟಿ ಇದ್ದಿದ್ದು ಅವನದು. ಊಟಕ್ಕೆ ಹೋಗೋವನು ನಾನು, ಊಟದ ಟೈಮ್ನಲ್ಲಿ ಬ್ರೇಕ್ನಲ್ಲಿ 17th ನಾನು ಶೂಟ್ ಮಾಡಿದ್ದು. ಅದನ್ನು ಅಪ್ಲೋಡ್ ಆಗಿರೋದು ಇಟ್ ಈಸ್ ಆನ್ 19th ಅನಿಸುತ್ತೆ. ನನ್ನ ಅಕೌಂಟಿಂದ ಅಪ್ಲೋಡ್ ಆಗಿಲ್ಲ, ಬಿಕಾಸ್ ಅದು ನನ್ನ ರೀಲ್ ಅಲ್ವೇ ಅಲ್ಲ. ಒಂದು ಎರಡನೇದು, ನನ್ನನ್ನು ಟ್ಯಾಗ್ ಮಾಡಿದಾಗ ಐ ಡಿಡ್ ನಾಟ್ ಟೇಕ್ ಇಟ್. ನನಗೆ ಬೇಡ, ನಾನು ಬೇಡ ಅಂತಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಲಿಲ್ಲ.
ಆ್ಯಂಡ್ ಮೂರನೇ ವಿಷಯ ಬಂದು 20th ನನಗೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಸ್ಟೇಷನಿಂದ ಕರೆ ಬರುತ್ತೆ. ಈ ಥರ ಒಂದು ನೀವು ಮಾಡಿರೋ ರೀಲಿಂದ ಸ್ವಲ್ಪ ಡಿಸ್ಕಷನ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಈ ಥರದ್ದೆಲ್ಲ ಹಾಕಬಾರ್ದಾಗಿತ್ತು, ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂದ್ಬಿಟ್ಟು ಕರೀತಾರೆ. ವಿತಿನ್ 20 minutes ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಟರ್ನ್ ಬರೆದು ಕೊಟ್ಬಿಟ್ಟು ಬಂದೆ ವಿತ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಅಂದರೆ ಈ ಥರ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಮಾಡಿರೋದು, ಇದು ನನ್ನ ಪ್ರಾಪರ್ಟಿ, ಇದು ಅವ್ನ ಪ್ರಾಪರ್ಟಿ, ಇದು ನನ್ನ ಕಾಸ್ಟ್ಯೂಮು, ಈ ರೀಲ್ಸು, ಈ ಕನೆಕ್ಷನ್ನು, ಎಕ್ಸೆಟ್ರಾ 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 ಎಲ್ಲ ಬರೆದು ಕೊಟ್ಟು ಕ್ಲೀನಾಗಿ ಡೀಟೇಲ್ಸಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಐ ಸೈನ್ಡ್. ಐ ಗಾಟ್ ಅ ಕಾಪಿ ಆಫ್ ದ್ಯಾಟ್ ಆಲ್ಸೋ. ನಾನು ಒಂದು ಇಮೇಲ್ ಕೂಡ ಕಳಿಸ್ದೆ. ಕಂಪ್ಲೀಟಾಗಿ ನನ್ನ ಕರ್ತವ್ಯ ಏನಿತ್ತೋ ಪೊಲೀಸವ್ರು ಕರೆದಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅದನ್ನು ಮಾಡಿಕೊಟ್ಬಿಟ್ಟು ಬಂದೆ. ಸೇಮ್ ವೇ ಐ ಗೆಸ್ ಅವನಿಗೂ ಒಂದು ಕರೆ ಹೋಗಿತ್ತು ಅನಿಸುತ್ತೆ. ಅವ್ನು ಶೂಟಿಂಗ್ನಲ್ಲಿದ್ದನೋ, ಮೇ ಬಿ ಹಿ ವಾಸ್ ಬ್ಯುಸಿ. ಅವ್ನು ಹೋಗಿ ಈಸ್ ನಾಟ್ ಮೆಟ್ ಎನಿ ಒನ್ ಐ ಗೆಸ್. ನನಗೆ ಡೀಟೇಲ್ಸ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅವನ ಕಡೆದು. ಬಟ್ ದೆನ್ ನನಗೆ ಗೊತ್ತಿರೋ ವಿಚಾರ, ಅವ್ನು ಶೂಟಿಂಗ್ನಲ್ಲಿ ಇದ್ದಿದ್ದರಿಂದ ಹೋಗಿ ಮೀಟ್ ಮಾಡೋದಕ್ಕಾಗಿಲ್ಲ ಅಂತ. ದೇ ಸ್ಟಾರ್ಟೆಡ್ ನೋಟಿಸ್ ಕಳಿಸಿದ್ರು, ದೆನ್ ಬಂದಿಲ್ಲ. ಅದಾದಮೇಲೆ FIR ರಿಜಿಸ್ಟರ್ ಆಗಿರೋದು. ಸೊ ನನಗೆ ಯಾವಾಗ FIR ರಿಜಿಸ್ಟರ್ ಆಗಿದೆ ಬಸವೇಶ್ವರ ನಗರ ಸ್ಟೇಷನ್ನಲ್ಲಿ ಅಂತ ಗೊತ್ತಾಯಿತು, ಐ ಇಮಿಡಿಯೇಟ್ಲಿ ವೆಂಟ್. ಸೊ ಹೋಗಿ ನಂದು ಏನು ಡೀಟೇಲ್ಸ್ ಇದೆ ಇಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಮದು ಏನಾದರೂ ಡೀಟೇಲ್ಸ್ ಇತ್ತು ಅಂದರೆ ಹೇಳಿ, ಐ ವಿಲ್ ಗಿವ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಅವ್ರಿಗೆ. ದೆನ್ ಎವ್ರಿಥಿಂಗ್ ವೆಂಟ್ ಹೇವೈ. ಆಫ್ಟರ್ ರಜತ್ ಬಂದಮೇಲೆ ಎಲ್ಲ ಮಾತಾಡಿದ್ಮೇಲೆ ಇನ್ನೊಂದು ಪ್ರಾಪರ್ಟಿ ತೊಗೊಂಡು ಬಾ ಅಂತ ಹೇಳಿದಾಗ ಅಕ್ಷಿತಾ ಹೋಗಿ ರಜತ್ ವೈಫ್ ತೊಗೊಂಡು ಬಂದು ಅದೇನೋ ಮಿಸ್ ಮ್ಯಾಚ್ ಆಯಿತು, ಅದೆಲ್ಲ ತುಂಬ ನಡೀತು. 18 secondsನಲ್ಲಿ ಐ ಡೋಂಟ್ ನೋ ವಿಚ್ ಪ್ರಾಪರ್ಟಿ ಐ ಹ್ಯಾವ್ ಯೂಸ್ಡ್. ಸೊ ನನಗೇನು ಸಿಕ್ಕಿತ್ತು ನಾನು ಅದನ್ನ ಯೂಸ್ ಮಾಡಿದೆ, ನಾನು ಹೋದೆ. ವಾಪಸ್ ರಜತ್ ಕೈಗೆ ಕೊಟ್ಬಿಟ್ಟೆ ಹೋಗಿದ್ದು ಅದನ್ನು, ಬಿಕಾಸ್ ಇಟ್ ಈಸ್ ಹಿಸ್ ಪ್ರಾಪರ್ಟಿ. ಅವರೇ ತಗೊಂಡು ಬಂದಿದ್ದನ್ನು. ಹಾಂ, ಬಿಕಾಸ್ ಅವನಿಗೆ ಕೊಟ್ಟಿರೋವಂಥ ಪ್ರಾಪರ್ಟಿ ಅದು. ಅವನೇ ತೊಗೊಂಡು ಬಂದು ಅವ್ನು ರೀಲ್ಸ್ ಮಾಡ್ತಿದ್ದದು. ಸೆಟ್ ಪ್ರಾಪರ್ಟಿನೇ ಅದು. ಅಲ್ಲಿ ಸಾವಿರಾರು ಇರುತ್ತೆ ಮೇಡಮ್ ಸೆಟ್ ಪ್ರಾಪರ್ಟಿನಲ್ಲಿ ಆ ಥರದ್ದು. ಯು ಕ್ಯಾನ್ ಗೋ ವಿಸಿಟ್ ದ ಸೆಟ್ ಆ್ಯಂಡ್ ಸಿ. ಸಾವಿರಾರು ಪ್ರಾಪರ್ಟಿ ಇರುತ್ತೆ. ಮಚ್ಚಿರುತ್ತೆ, ಕೊಡ್ಲಿ ಇರುತ್ತೆ, ಇನ್ನೊಂದು ಮತ್ತೊಂದು ಹ್ಯಾಮರ್ಸ್ ಇರುತ್ತೆ, ಈ ಸೈನಿಕರು ಯೂಸ್ ಮಾಡೋವಂಥ ಸ್ಪಿಯರ್ಸ್ ಇದೆ. ಸೊ ದೇರ್ ಇಸ್ ಲಾಟ್ ಆಫ್ ಪ್ರಾಪರ್ಟೀಸ್. ಅದರಲ್ಲಿ ಇವ್ರು ಯಾವುದೋ ಎತ್ಕೊಂಡ್ಬಂದಿದ್ದಾರೆ, ಅದೇನೋ ಮಿಸ್ ಮ್ಯಾಚ್ ಆಗಿದೆ. ಸೊ ಆಲ್ ದಿಸ್ ನಾನ್ಸೆನ್ಸ್ ಹ್ಯಾಪೆಂಡ್. ನನ್ನ ಲೈಫ್ನಲ್ಲಿ ನಾನು ಹೇಳ್ದಾಗೆ ಇದು ಪೊಲೀಸ್ ಸ್ಟೇಷನ್ನೇ ನೋಡದೇ ಇರೋನು ಡೈರೆಕ್ಟ್ ಜೈಲಿಗೆ ಹೋಗೋವಾಗಾಯಿತು. ದ್ಯಾಟ್ ವಾಸ್ ಲೈಕ್ ತುಂಬ ಡಿಸಪಾಯಿಂಟಿಂಗ್ ಆ್ಯಂಡ್ ತುಂಬ ಡಿಪ್ರೆಸಿಂಗ್ ಆಗಿತ್ತು ಅದು, ದೋಸ್ 4-5 days. ಆ್ಯಂಡ್ ಆಲ್ ಆಫ್ ಅ ಸಡನ್ ನಾನು ಮೀಡಿಯಾ ನೋಡ್ತಾ ಇದ್ದೀನಿ. ಇಟ್ ಈಸ್ ಲೈಕ್ ಯಾವ ಚಾನಲ್ ಹಾಕಿದ್ರೂ ಅದೇ ನ್ಯೂಸು, ಎಲ್ಲಿ ಹೋದ್ರೂ ಅದೇ ನ್ಯೂಸು. ಐ ನೆವರ್ ನ್ಯೂ ಈ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ. ಬಟ್ ಮೈ ಬ್ಯಾಡ್ ಲಕ್, ನಾನು ಸೈಲೆಂಟಾಗಿ ಊಟಕ್ಕೆ ಹೋಗಿದ್ರೆ ಆಗೋಗ್ಬಿಟ್ಟಿರೋದು. ಬಟ್ ದೆನ್ ಐ ಶುಡಂಟ್ ಹ್ಯಾವ್ ಡನ್ ದ್ಯಾಟ್. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮುಂದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡು ಅನ್ನೋದು. ಆ ಸಂದರ್ಭದಲ್ಲಿ ನೀವು ಅದನ್ನು ಫೇಸ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮ ಧರ್ಮಪತ್ನಿಯವರು ಫೇಸ್ ಮಾಡಿದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಜೊತೆಗೂ ನಿಲ್ಲಬೇಕಿತ್ತು. ಆ ಕಡೆ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಅವರಿಗೆ, ಅವರು ಕುಟುಂಬಸ್ಥರಿಂದನೂ ಕಾಲ್ಸ್ ಬರ್ತಾ ಇರುತ್ತೆ, ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹೇಗಿದ್ರು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಕ್ಷು ನನ್ನ ವೈಫು ಯಾರಿಗೂ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವಳು ಶೀ ಸ್ಟುಡ್ ಬೈ ಮೀ. ನಾನು ಒಳಗಡೆ ಇದ್ದಾಗ ಅವಳು ಮಾಡಿರೋ ಅಷ್ಟು ಕೆಲಸನೇ ನನ್ನನ್ನು ಇವತ್ತು ಹೊರಗಡೆ ಕರ್ಕೊಂಬರೋದಕ್ಕಾಗಿರೋದು. ಎಲ್ಲೂ ಕ್ಯಾಮ್ರಾ ಮುಂದೆ ಬರಲಿಲ್ಲ ಅವಳು, ಏನು ಮಾತಾಡೋದಕ್ಕೆ ಅವಳು ಟೈಮೂ ಇರಲಿಲ್ಲ. ಬಿಕಾಸ್ ಶಿ ವಾಸ್ ವೆರಿ ಸ್ಟ್ರೆಸ್ಡ್. ಎಲ್ಲ ಕಡೆ ಹ್ಯಾಂಡಲ್ ಮಾಡಿದ್ದೆ ಅವಳು, ಕೋಆರ್ಡಿನೇಟಿಂಗ್ ವಿತ್ ಲಾಯರ್ಸ್, ಇನ್ನೊಂದು ಮತ್ತೊಂದು, ನಮ್ಮ ಫ್ಯಾಮ್ಲಿಯವರು, ನನ್ನ ಫ್ರೆಂಡ್ಸು, ನನ್ನ ಪ್ರಾಜೆಕ್ಟ್ಸು. ಒಂದಷ್ಟು ನ್ಯೂಸ್ ಕೂಡ ನೋಡಿದೆ ನಾನು, ನನ್ನಿಂದ ಡೆವಿಲ್ ಶೂಟ್ ಪೋಸ್ಟ್ಪೋನ್ ಆಗಿದೆ. ಆಲ್ ನಾನ್ ಸೆನ್ಸ್. ನಂದು ಅಲ್ಲಿ ಶೂಟೇ ಇರಲಿಲ್ಲ ನಂದು ಜೈಪುರ್ನಲ್ಲಿ. ಬಿಕಾಸ್ ನಂದು ಇನ್ನು ಉಳಿದಿರೋದು ಒಂದಷ್ಟು ಫೈಟ್ ಸೀನ್ ಉಳಿದಿದೆ ಅಷ್ಟೇ. ಸೊ ನನ್ನಿಂದ ಒಂದು ಪ್ರಾಜೆಕ್ಟಿಗೆ ತೊಂದರೆ ಆಗ್ತಿದೆ, ಇನ್ನೊಂದು ಮತ್ತೊಂದು. ಮೇಕಿಂಗ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ಸ್, ಅಂದರೆ ಈ ಥರ ತಪ್ಪು ನ್ಯೂಸು ಕೊಡೋದ್ರಿಂದ ಒಬ್ಬರ ಲೈಫ್ಗೆ, ಒಂದು ಕರಿಯರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ದೇ ಶುಡಂಟ್ ಬಿ ಸೇಯಿಂಗ್ ಆಲ್ ದಿಸ್ ಥಿಂಗ್ಸ್. ಸೊ ನಾನು ನನ್ನ ಪ್ರೊಫೆಷನ್ ಅಂತ ಬಂದಾಗ ಎಲ್ಲದಕ್ಕಿಂತ ಮೊದಲು ಅದಕ್ಕೆ ಪ್ರಯಾರಿಟಿ ಕೊಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ವಿತ್ ಮೈ ಪ್ರೊಫೆಷನ್. ಇವತ್ತವರೆಗೂ 15 ವರ್ಷ ಆಯಿತು ನಾನು ಈ ಪ್ರೊಫೆಷನ್ಗೆ ಬಂದು.
ನೆವರ್ ಹ್ಯಾವ್ ಟೇಕನ್ ಅ ಬ್ಲ್ಯಾಕ್ ಮಾರ್ಕ್. ಒಂದು ದಿನ ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಡೈರೆಕ್ಟರ್ ಆಗಲಿ, ಕೋ ಆರ್ಟಿಸ್ಟ್ ಆಗಲಿ, ಅಥವಾ ಒಬ್ಬ ಕಾಫಿ ಕೊಡೋ ಹುಡುಗ ಆಗಲಿ, ಯಾರ ಹತ್ರನೂ ನಾನು ಬೆರಳು ತೋರಿಸಿ ಮಾತಾಡ್ಕೊಂಡಿಲ್ಲ ಅಥವಾ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಎವ್ರಿ ಒನ್ ಲವ್ಸ್ ಮೀ. ಇವತ್ತಿಗೂ ನೀವು ಯಾರನ್ನ ಹತ್ರ ಆದರೂ ಹೋಗಿ ಕೇಳಿ ನಾನು ಹೇಗೆ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಹೇಳ್ತಾರೆ. ಬಟ್ ದೆನ್ ದಿಸ್ ಒನ್ ಸ್ಮಾಲ್ ಥಿಂಗ್, ಅದು ಅಂದರೆ ಎಲ್ಲ ಮೀಡಿಯಾ ಅಲ್ಲ, ಎವ್ರಿ ಒನ್, ಎಲ್ಲ ಮೀಡಿಯಾವ್ರಿಗೂ ನನ್ನ ಬಗ್ಗೆ ಗೊತ್ತು ನಾನು ಹೇಗೆ ಅಂದ್ಬಿಟ್ಟು. ಸೊ ಕೆಲವೊಂದು ಮೀಡಿಯಾಗಳಲ್ಲಿ ಅದೊಂದು ತಪ್ಪು ನ್ಯೂಸ್ ಬಂದಾಗ ಇವರಿಂದ ತೊಂದರೆ ಆಗ್ತಿದೆ ಪ್ರಾಜೆಕ್ಟ್ಗೆ ಅಂದಾಗ ಇಟ್ ಗಿವ್ಸ್ ಔಟ್ ಅ ವೆರಿ ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ಮೀ. ಸೊ ಆ ಥರ ಎಲ್ಲ ಏನೂ ನಡೆದಿಲ್ಲ. ನನ್ನಿಂದ ಯಾವ ಪ್ರಾಜೆಕ್ಟ್ಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ದೋಸ್ 4 days, ಇನ್ಫ್ಯಾಕ್ಟ್ ನಾನು 10 days ನನಗೆ ಬ್ರೇಕ್ ಇತ್ತು, ವೇರ್ ಐ ಹ್ಯಾಡ್ ಟು ಲೂಸ್ ವೆಯ್ಟ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗೆ. ಸೊ ಆ 10 days ಗ್ಯಾಪ್ನ ನಾನು ವರ್ಕೌಟ್ಗೆ ಅಂತ ಇಟ್ಕೊಂಡಿದ್ದೆ. ಚೆನ್ನಾಗಿ ವರ್ಕೌಟ್ ಆಯಿತು ಆ್ಯಂಡ್ ಐ ಲಾಸ್ಟ್ ಅಬೌಟ್ 3 kilos. ಸೊ ಅಷ್ಟೇ. ಅದು ಬಿಟ್ಟರೆ ಇನ್ನು ನನ್ನ ವೈಫ್ ರಿಯಲಿ ಶಿ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಆ್ಯಂಡ್ ಪ್ರತಿ ಸಲಿನೂ ಅಷ್ಟೇ ನಾನು ಹೇಳ್ತೀನಿ, ನನಗೆ ಕಷ್ಟ ಬಂದಾಗ ನಾನು ಹಿಂದೆ ನಿಂತ್ಕೊಳ್ತಾಳೆ ಅವಳು, ಗೆದ್ದಾಗ ಖುಷಿ ಪಡ್ತಾಳೆ ಹೊರತು ಮುಂದೆ ಬಂದು ನಾನು ಮಾಡಿದೆ ಅಂತ ಹೇಳ್ಕೊಳೋದಿಲ್ಲ ಅವಳು. ಶಿ ಈಸ್ ಆಲ್ವೇಸ್ ಬಿಹೈಂಡ್ ಮೀ, ಶಿ ಈಸ್ ಆಲ್ವೇಸ್ ಪುಷಿಂಗ್ ಮೀ. ಆ್ಯಂಡ್ ಅವಳೇ ನನ್ನ ತಳ್ಕೊಂಡು ಇಲ್ಲಿ ತನಕ ತೊಗೊಂಡ್ಬಂದಿರೋದು. ಬಿಗ್ ಬಾಸಲ್ಲಿ ನೀವು ಒಳಗಡೆ ಇದ್ದಾಗ ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿರೋ ಸಂದರ್ಭದಲ್ಲೂ ಸಹ ಅವರು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು. ಇನ್ನು ಈ ಸಂದರ್ಭದಲ್ಲೂ ಸಹ ಸಾಕ್ಷಿ ನಾಶ ಮಾಡ್ತಿದ್ದಾರೆ, ನಿಮ್ಮ ಪತ್ನಿನೇ ನಾಶ ಮಾಡ್ತಿರೋ ಅಂಥದ್ದು ಅನ್ನೋಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಇದನ್ನು ಯಾವ ರೀತಿ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀರಾ? ಈ ಕ್ಲಾರಿಟಿ ತುಂಬ ಮುಖ್ಯ. ಪ್ರತಿಯೊಬ್ಬರಿಗೂ ಹೇಳೋದು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅಕ್ಷತಾ ಗೌಡ ನನ್ನ ಹೆಂಡತಿ, ಅಕ್ಷಿತಾ ರಜತ್ ಹೆಂಡತಿ. ಸೊ ಇಬ್ಬರ ಹೆಸರು ಸಿಮಿಲರ್ ಆಗಿರೋದ್ರಿಂದ ನನ್ನ ಹೆಂಡ್ತಿನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಸಾಕ್ಷಿ ನಾಶ ಅದು ಇದು ಅಂತ. ಅಕ್ಷತಾ ಇದಕ್ಕೆ ಎಂಟ್ರಿ ಆಗಿಲ್ಲ. ಅಕ್ಷಿತಾನ ಕರೆದು ವಿಚಾರಿಸಿ ಅವ್ರ ಕೈನಲ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಇಟ್ ವಾಸ್ ಹರ್, ರಜತ್ ಅವ್ರ ವೈಫು, ಇಟ್ಸ್ ನಾಟ್ ಮೈ ವೈಫ್. ಸೊ ಅವ್ರು ಹೋಗಿ ಪ್ರಾಪರ್ಟಿನ ಎತ್ಕೊಂಡು ಬಂದಿರೋದು. ಸೊ ಈ ಕನ್ಫ್ಯೂಷನ್ ನಡೀತಾ ಇತ್ತು ಅಕ್ಷತಾ ಮಧ್ಯದಲ್ಲಿ. ಸೊ ಅಕ್ಷತಾ ಎಲ್ಲೂ ಕಾಣಿಸ್ಕೊಂಡೂ ಇಲ್ಲ, ಎಲ್ಲೂ ಬಂದೂ ಇಲ್ಲ, ಯಾವ ಕ್ಯಾಮ್ರಾ ಮುಂದೆನೂ ಬಂದಿಲ್ಲ ಅವಳು. ಸೊ ಇಟ್ ವಾಸ್ ನಾಟ್ ಹರ್. ಗ್ರೇಟ್ ಅಂತ ಹೇಳ್ಬೋದು ಅವ್ರಿಗೆ. ಈ ಸಂದರ್ಭಗಳನ್ನು ಎಲ್ಲ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಜೊತೆಗೆ ಮಗನಿಗೂ ಎಲ್ಲೂ ಎಫೆಕ್ಟ್ ಆಗಲಿಲ್ಲ ನಿಮ್ಮ ಇಬ್ಬರ ವಿಚಾರದಲ್ಲಿ. ಇದನ್ನು ಹೊರತುಪಡಿಸಿ ಆ ವಿಡಿಯೋ ಇರಬಹುದು, ಈ ರೀತಿ ನ್ಯೂಸ್ ಎಲ್ಲ ನೋಡಿದಾಗ ಬಿಗ್ ಬಾಸ್ ಜೈಲೇ ಬೇರೆ ಥರ ಇತ್ತು, ಆದರೆ ನಿಜವಾದ ಪರಪನಾಗ್ರಹಾರ ಜೈಲು, ಆ ವ್ಯತ್ಯಾಸ ಹೇಳೋದಾದರೆ? ಬಿಗ್ ಬಾಸಲ್ಲೇ ನನ್ನನ್ನು ಜೈಲಲ್ಲಿ ಹಾಕೋದಕ್ಕೆ ಹಾಕಿರಲಿಲ್ಲ ಇಡೀ ಸೀಸನ್ನಲ್ಲಿ. ಹೊರಗಡೆ ಬಂದು ಅದೇ ಹೇಳಿದ್ನಲ್ಲ, ಪೊಲೀಸ್ ಸ್ಟೇಷನ್ ನೋಡದೆ ಇರೋ ಡೈರೆಕ್ಟ್ ಜೈಲ್ ನೋಡೋ ಹಂಗಾಯಿತು. ಬಟ್ ಇವತ್ತಿಗೂ ನನಗೆ ಸಿಕ್ಕಂಥ ಪ್ರತಿಯೊಬ್ಬರು ಪೊಲೀಸವರಾಗಲಿ, ಪೊಲೀಸ್ ಇಲಾಖೆಯಲ್ಲಿರೋ ದೊಡ್ಡ ಪೊಸಿಷನಲ್ಲಿರೋರು ಎಲ್ಲ ಪ್ರತಿಯೊಬ್ಬರು ಹೇಳಿದ್ದೇನೆಂದರೆ, ನಿಂದೇನು ಮಿಸ್ಟೇಕ್ ಇಲ್ಲ, ದ ಮಿಸ್ಟೇಕ್ ದ್ಯಾಟ್ ಯು ಹ್ಯಾವ್ ಡನ್ ಈಸ್ ಗಿವಿಂಗ್ ಔಟ್ ಅ ಇನ್ಫಾರ್ಮೇಷನ್ ಲೈಕ್ ದಿಸ್. ಅಂದರೆ ಈ ಥರ ಒಂದು ಇನ್ಫಾರ್ಮೇಷನ್ನ ನಿನ್ನ ಫಾಲೋವರ್ಸಿಗೆ ಕೊಟ್ಟಿರೋದು. ನಿನ್ನ ಫಾಲೋವರ್ಸ್ ಎಲ್ಲ ಗ್ರೇಡ್ನಲ್ಲೂ ಇದ್ದಾರೆ. ಸೊ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ. ಆ ತಪ್ಪು ನೀನು ಮಾಡಿರೋದ್ರಿಂದ ಇವತ್ತು ನೀನು ಈ ಜಾಗಕ್ಕೆ ಬರೋದು ಆಯಿತು. ಆ್ಯಂಡ್ ದೆನ್ ಖುಷಿಯಾಗಿದ್ದ ವಿಷಯ ಏನು ಅಂದರೆ, ಕೃಷ್ಣ ಜನ್ಮಸ್ಥಳದಿಂದ ತಪ್ಪು ಮಾಡ್ದಿರ ಒಳಗೆ ಹೋಗಿ ವಾಪಸ್ ಬಂದವ್ರಿಗೆ ಸ್ಟಾರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಮಟ್ಟಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಅದೇ ಹೇಳಿದ್ರು. ಆ್ಯಂಡ್ ದೇ ಆರ್ ಆಲ್ ವೆರಿ ಸ್ವೀಟ್ ಪೀಪಲ್ ಆ್ಯಂಡ್ ತುಂಬ ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ರಫಾಗಿ ಬಿಹೇವ್ ಮಾಡಲಿಲ್ಲ. ಆ್ಯಂಡ್ ಸಾಕಷ್ಟು ನ್ಯೂಸ್ಗಳಾಯಿತು, ಹಣ ಪಡೆದಿದ್ದಾರೆ, ಇನ್ನೊಂದು ಪಡೆದಿದ್ದಾರೆ, ಮತ್ತೊಂದು ಸಿಲಿ ಕೇಸ್ಗೆ 11 ಲಕ್ಷ 15 ಲಕ್ಷ ಎಲ್ಲ ಕೊಟ್ಟಿದ್ದಾರೆ ಅಂತೆಲ್ಲ ಇದು ಆಯಿತು. ಫಸ್ಟ್ ಆಫ್ ಆಲ್ ದುಡ್ಡೇನಕ್ಕೆ ತೊಗೊತಾರೆ ಹೇಳಿ? ವೆನ್ ಡೀಟೇಲ್ಸ್ ಆರ್ ಇನ್ ಫ್ರಂಟ್ ಆಫ್ ಯು, ಏನೇನು ನಡೆದಿದೆ ಅನ್ನೋದು ನಿಮ್ಮ ಕಣ್ಮುಂದೆ ಇದ್ದಾಗ ಅದನ್ನು ಹಣ ಕೊಟ್ಟು ಹೇಗೆ ಕ್ಲೋಸ್ ಮಾಡ್ತೀರಾ ಅಥವಾ ಇನ್ನೊಂದು ಮಾಡ್ತೀರಾ ಮತ್ತೊಂದು ಮಾಡ್ತೀರಾ? ದೆರ್ ಇಸ್ ನೋ ವೇ. ಆ್ಯಂಡ್ ಆಫೀಸರ್ಸು ಎಂತೆಂಥ ಆಫೀಸರ್ಸ್ ಇನ್ವಾಲ್ವ್ ಆಗಿದೆ ವಿಷಯದಲ್ಲಿ, ಬಿಕಾಸ್ ದೇ ವಾಂಟ್ ಟು ಕ್ಲೀನ್ ದ ಸಿಟಿ ವಿತ್ ಆಲ್ ದಿಸ್ ಥಿಂಗ್ಸ್. ಅದು ನಮಗೆ ಅರಿವಾಗಿದ್ದು ಯಾವಾಗ? ವೆನ್ ಇಟ್ ಬಿಕೇಮ್ ವೆರಿ ಸೀರಿಯಸ್. ಈ ಥರ ಒಂದು ಸಣ್ಣ ವಿಷಯಗಳು ಒಬ್ಬೊಬ್ಬರಿಗೆ ತುಂಬ ಗಟ್ಟಿಯಾಗಿ ಮುಟ್ಟತ್ತೆ. ಯಾಕೆಂದರೆ ನಾವು ಮಾಡೋದ್ರಿಂದ ಸ್ಟೈಲ್ ನೋಡಿ ಅಥವಾ ಇನ್ನೊಂದು ನೋಡಿ ಮತ್ತೊಂದು ನೋಡಿ ಅವ್ರಿಗೂ ಏನೋ ಸ್ಟೈಲ್ ಮಾಡಬೇಕು ಅನಿಸಿ ನಿಜವಾದ ವೆಪನ್ಸ್ ಇಟ್ಕೊಂಡು ಈ ರೋಡ್ನಲ್ಲಿ ವೀಲಿಗಳು ಮಾಡ್ಕೊಂಡು ಹೋಗೋರು. ನಾನು ಆ ವಿಡಿಯೋ ನೋಡಿದೆ. ಇದೆಲ್ಲ ಇನ್ಸಿಡೆಂಟ್ಗಳಾದಾಗ ನಾನು ಅದೆಲ್ಲ ಐ ಸ್ಟಾರ್ಟೆಡ್ ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ, ಏನಕ್ಕೆ ಏನು ಅಂತಂದು ನೋಡಿದಾಗ
ರೋಡ್ನಲ್ಲಿ ವೀಲಿ ಮಾಡಿಕೊಂಡು ಆ ಮಚ್ಚಗಳನ್ನೆಲ್ಲ ಸ್ಪಾರ್ಕ್ ಬರ್ಸ್ಕೊಂಡು ಹೋಗೋದು, ಅದೆಲ್ಲ ಸ್ಟೈಲ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು. ಬಟ್ ದೆನ್ ಇಟ್ ಈಸ್ ವೆರಿ ರಾಂಗ್ ಟು ಡೂ ಆಲ್ ದೋಸ್ ಥಿಂಗ್ಸ್, ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಎಸ್ಪೆಷಲಿ. ಸೊ ನಮ್ಮಿಂದ ರಾಂಗ್ ಇನ್ಫಾರ್ಮೇಷನ್ ಹೋಯಿತು ಅನ್ನೋದು ಅದು ನನಗೆ ಅರಿವಾಯಿತು. ದಟ್ಸ್ ವೈ ಮೇಡ್ ಅ ವೀಡಿಯೋ ಆಲ್ಸೋ. ನಾನೊಂದು ವೀಡಿಯೋ ಕೂಡ ಮಾಡಿಬಿಟ್ಟೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಗಿವಿಂಗ್ ಔಟ್ ದಿಸ್ ಕೈಂಡ್ ಆಫ್ ಮೆಸೇಜಸ್ ಇಸ್ ರಾಂಗ್ ಅನ್ನೋದು ನಮ್ಮ ಆಫೀಸರ್ಗಳು ಏನಿದ್ದಾರೆ ಅವ್ರು ನಮಗೆ ತಿಳಿಸ್ಕೊಟ್ರು. ನಮ್ಮ ತಿಪ್ಪೇಸ್ವಾಮಿ ಸರ್ ಇರ್ಬೋದು, ಚಿಕ್ಕಸ್ವಾಮಿ ಸರ್ ಇರ್ಬೋದು. ತಿಪ್ಪೇಸ್ವಾಮಿ ಸರ್ ಬಂದು ಸಬ್ ಇನ್ಸ್ಪೆಕ್ಟರ್ ಹೂ ವಾಸ್ ಹ್ಯಾಂಡ್ಲಿಂಗ್ ಮೈ ಕೇಸ್. ತಿಪ್ಪೇಸ್ವಾಮಿ ಸರ್ ಬಂದು ಚಿಕ್ಕಸ್ವಾಮಿ ಸರ್ ಬಂದು ಹಿ ವಾಸ್ ದ ಸರ್ಕಲ್ ಇನ್ಸ್ಪೆಕ್ಟರಲ್ಲಿ, ಸ್ಟೇಷನ್ ಇನ್ಸ್ಪೆಕ್ಟರ್. ACP ಚಂದನ್ ಸರ್ ಬಂದು ಹೀ ಈಸ್ ದ ಇನ್ಚಾರ್ಜ್ ಫಾರ್ ದ್ಯಾಟ್. ಆ್ಯಂಡ್ ಗಿರೀಶ್ ಸರ್ ಬಂದು DCP. ಸೊ ಇವರೆಲ್ಲರೂ ಹೇಳಿದ್ದೇನೆ, ಯು ಗೇವ್ ಔಟ್ ಅ ರಾಂಗ್ ಇನ್ಫಾರ್ಮೇಷನ್. ಆ್ಯಂಡ್ ಇವ್ರುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು, ಅವ್ರು ಎಂಥ ಸಿನ್ಸಿಯರ್ ಆಫೀಸರ್ಸ್. ಆ್ಯಂಡ್ ದೊಡ್ಡ ದೊಡ್ಡ ಕೇಸ್ಗಳನ್ನ ಇವರು ಇನ್ವಾಲ್ವ್ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಟ್. ತುಂಬ ದೊಡ್ಡ ದೊಡ್ಡ ಕೇಸ್ಗಳನ್ನ ಇವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ಔಟ್ ಅ ಮೆಸೇಜ್. ಯಾರೇ ಇರಲಿ, ಒಬ್ಬರು ಕಾಮನ್ ಮ್ಯಾನ್ ಆಗಿ ಟ್ರೀಟ್ ಮಾಡೋದು ನಾವು, ಆ್ಯಂಡ್ ವಿ ವಿಲ್ ಟೇಕ್ ಥಿಂಗ್ಸ್ ವೆರಿ ಸೀರಿಯಸ್ಲಿ ಅಂದ್ಬಿಟ್ಟು. ನಾನೊಬ್ಬ ಸೆಲೆಬ್ರಿಟಿ ಅಂತ ನಾನು ಹೇಳ್ತಿಲ್ಲ, ನಾನು ಕಾಮನ್ ಮ್ಯಾನೇ. ಐ ಆಮ್ ನಾಟ್ ಅ ಸೆಲೆಬ್ರಿಟಿ. ನಾನು ಇಲ್ಲಿಂದ ಬೆಳಗ್ಗೆ ಕೆಲಸಕ್ಕೆ ಅಂತ ಹೊರಟಾಗ ನಾನು ಕೆಲಸಕ್ಕೆ ಬೇರೆಯವ್ರೂ ಹೇಗೆ ನೀವಿವಾಗ ಯು ಆರ್ ಡೂಯಿಂಗ್ ಯುವರ್ ಜಾಬ್, ಆ್ಯಕ್ಟಿಂಗ್ ನನ್ನ ಜಾಬ್, ಅದಕ್ಕೊಂದು ಸೆಲೆಬ್ರಿಟಿ ಅಂತ ಪಟ್ಟ ಕೊಟ್ಟಿರೋದು ಇಟ್ ಈಸ್ ವರ್ಡ್ ವಿಚ್ ಐ ಡೋಂಟ್ ಬಿಲೀವ್ ಇನ್. ನಾನು ಯಾವತ್ತೂ ನಾನು ಸೆಲೆಬ್ರಿಟಿ ಅಂತ ನಾನು ಅಂದ್ಕೊಂಡೂ ಇಲ್ಲ, ಅದು ನನ್ನ ತಲೆಗೂ ಹಾಕ್ಕೊಂಡಿಲ್ಲ. ಐ ಆಮ್ ಜಸ್ಟ್ ಅ ಪರ್ಸನ್ ಹೂ ಇಸ್ ಡೂಯಿಂಗ್ ಮೈ ಜಾಬ್. ಸೊ ಅದೇ ರೀತಿ ಅವರು ಇಂಥ ದೊಡ್ಡ ದೊಡ್ಡ ಆಫೀಸರ್ಸೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಲೈಕ್ ಯುವರ್ ಅ ಕಾಮನ್ ಮ್ಯಾನ್. ನೀನು ಸೆಲೆಬ್ರಿಟಿ ಅಂತ ಪಟ್ಟ ಕೊಟ್ಟಿದ್ದಾರಾ, ಇನ್ನೊಂದು ಆ್ಯಕ್ಟರು, ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನೂ ಇಲ್ಲ. ಯು ಡನ್ ಅ ಮಿಸ್ಟೇಕ್, ಎಕ್ಸ್ಪ್ಲೇನ್ ಇಟ್. ಏನು ಮಾಡಿದೆ ನೀನು ಎಕ್ಸ್ಪ್ಲೇನ್ ಮಾಡು. ಎಕ್ಸ್ಪ್ಲೇನ್ ಮಾಡಿ ನಿನ್ನಿಂದ ತಪ್ಪಾಗಿದೆಯಾ, ಶಿಕ್ಷೆ ಅನುಭವಿಸು. ಇಷ್ಟೇ ಕ್ಲಾರಿಟಿ ಇರೋದು. DCP ಗಿರೀಶ್ ಸರ್ ಆಗಲಿ, ಚಂದನ್ ಸರ್ ಆಗಲಿ, ACP ಚಂದನ್ ಸರು, ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿ ಸರ್ ಆಗಲಿ, ತಿಪ್ಪೇಸ್ವಾಮಿ ಸರ್ ಆಗಲಿ, ದೇ ವರ್ ವೆರಿ ಕ್ಲೀನ್ ಆನ್ ದಿಸ್. ಆ್ಯಂಡ್ ಇದರಿಂದ ನನಗೇನು ಅರ್ಥ ಆಯಿತು ಅಂದರೆ, ಮನಿ ವಿಲ್ ನಾಟ್ ಪ್ಲೇ ಎನಿ ಪಾರ್ಟ್ ಇನ್ ದಿಸ್. ದುಡ್ಡು ತೊಗೊಂಡು ಬಿಡೋ ಅಂಥ ಸೀನೇ ಇಲ್ಲ ಇದರಲ್ಲಿ. ದೆರ್ ಇಸ್ ನಥಿಂಗ್. ಇಟ್ ಈಸ್ ಆಲ್ ಕ್ಲಿಯರ್. ಮೀಡಿಯಾ ಮುಂದೆನೂ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ಆಲಿಗೇಷನ್ಸ್ ಮಾಡಿರೋದೆಲ್ಲ ನಂಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಇಟ್ ವಾಸ್ ಆಲ್ ಎಂಡ್ ಆಫ್ ದಿ ಡೇ ಎಲ್ಲ ಕಣ್ಮುಂದೆ ಬಂದು ಎಲ್ಲ ಕ್ಲಿಯರ್ ಆಯಿತು. ಸೊ ಅದಕ್ಕೇನೆ ಟುಡೇ ಐ ಆಮ್ ಸಿಟ್ಟಿಂಗ್ ಹಿಯರ್ ಎಂಜಾಯಿಂಗ್ ಮೈ ಫೆಸ್ಟಿವಲ್ ವಿತ್ ಮೈ ವೈಫ್. ನೀವು ರಜತ್, ಆ ಕಡೆ ದರ್ಶನ್ ಅವರು ಎಲ್ಲೋ ಕನೆಕ್ಟ್ ಮಾಡಿಬಿಟ್ರು ಡಿ ಗ್ಯಾಂಗ್ ಅನ್ನೋವಂಥದ್ದು. ಹೆಂಗಾಯಿತು ಅಂದರೆ ACP ಚಂದನ್ ಅವರು ದರ್ಶನ್ ಅವರ ಕೇಸಲ್ಲಿ ಇನ್ವಾಲ್ವ್ ಆಗಿ ಆ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ರು. ನಿಮ್ಮ ವಿಚಾರದಲ್ಲೂ ಹಾಗೇ ಆಯಿತು, ಚಂದನ್ ಅವರೇ ಇನ್ವಾಲ್ವ್ ಆದರೂ ಹ್ಯಾಂಡಲ್ ಮಾಡಿದ್ರು ಕೇಸ್ನ. ಸೊ ಡಿ ಗ್ಯಾಂಗ್ ಅನ್ನೋವಂಥ ಒಂದು ಪಟ್ಟ ನಿಮಗೆ ಇಷ್ಟ ಇದೆಯಾ ಇಲ್ವಾ? ಮ್ಯಾಮ್, ಇದು ಗ್ಯಾಂಗು, ಇದು ಡಿ ಗ್ಯಾಂಗು, ಇದು ವಿಷಯನೇ ಬರೋದಿಲ್ಲ. ಲೈಕ್ ಐ ಸೆಡ್, ಇಟ್ಸ್ ಮೈ ಪ್ರೊಫೆಷನ್. ಇದು ನನ್ನ ಪ್ರೊಫೆಷನ್. ನಾನು ಬೆಳಗ್ಗೆ ಎದ್ದರೆ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಯಾವ ಗ್ಯಾಂಗ್ ಕೆಲಸಕ್ಕೂ ಹೋಗೋದಿಲ್ಲ. ನಾನು ಐ ಅರ್ನ್ ಮೈ ಮನಿ ಫಾರ್ ಮೈ ಫ್ಯಾಮ್ಲಿ. ಅಂದರೆ ನಾನು ಮನೆಯಿಂದ ಹೊರಗಡೆ ಹೋದರೆ ದುಡಿಯೋದಕ್ಕೆ ಹೋಗೋದು ಗ್ಯಾಂಗ್ಗೋಸ್ಕರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ನನ್ನ ಫ್ಯಾಮ್ಲಿಗೋಸ್ಕರ. ಅದು ಗ್ಯಾಂಗ್ ಅಂತ ಮಾಡೋದು ತಪ್ಪಾಗತ್ತೆ. ಆ್ಯಂಡ್ ಇದು ಡೆವಿಲ್ ಸಿನಿಮಾ ಒಂದು ಏನು ಮಾಡ್ತಿದ್ದೀನಿ ನಾನು, ಐ ಆಮ್ ಅ ಎಂಪ್ಲಾಯ್, ಐ ಆಮ್ ಅ ಆ್ಯಕ್ಟರ್ ಇನ್ ದ್ಯಾಟ್. ನನಗೆ ಪ್ರಕಾಶ್ ಸರ್ ಬಂದು, ಮಿಲನ ಪ್ರಕಾಶ್ ಸರ್ ಬಂದು ತುಂಬ ಹಳೆ ಪರಿಚಯ. ಬಿಕಾಸ್ ನಾನು ಅವರ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ ಕೂಡ ರೀಸೆಂಟಾಗಿ ಅವ್ರ ಪ್ರೊಡಕ್ಷನ್ನಲ್ಲೇ ಶೂಟ್ ಆಗಿದ್ದು. ಆ್ಯಂಡ್ ಅವ್ರು ನನ್ನ ಆ್ಯಕ್ಟಿಂಗ್ ಗೊತ್ತು, ನನ್ನ ಬಿಹೇವಿಯರ್ ಗೊತ್ತು. ದಟ್ಸ್ ದ ರೀಸನ್ ಅವರು ಡೆವಿಲ್ಗೆ ವಿಲನ್ ಆಗಿ ತೊಗೊಂಡಿದ್ದೆ ನಾನು. ಅದು ಆ ಕನೆಕ್ಷನ್ ಇದೆ. ಸೊ ವಿಲನ್ ಆಗಿರೋದ್ರಿಂದ ಆ ಸಿನಿಮಾನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ಸ್ ಇರೋದ್ರಿಂದ ಅದೊಂದು ಫ್ರೇಮ್ ಮಾಡಿದ್ರು ಅಷ್ಟೇ, ಡಿ ಗ್ಯಾಂಗ್ ಅಂತ. ದೆರ್ ಇಸ್ ನಥಿಂಗ್ ಲೈಕ್ ಅ ಗ್ಯಾಂಗ್ ಆರ್ ಸಮಥಿಂಗ್. ನೀವು ಗೊತ್ತಿರ್ಬೋದು ಮ್ಯಾಮ್, ಈ ಗ್ಯಾಂಗು ಇದೆಲ್ಲ ಏನೂ ನಡೆಯೋದಿಲ್ಲ ಇವಾಗ. ಬಿಕಾಸ್ ಲಾ ಇಸ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫಾರ್ ಎವ್ರಿ ಒನ್. ನಾನು ಗ್ಯಾಂಗ್ ಮಾಡ್ಕೊಂಡು ಹೋಗ್ತೀನಿ, ನಾನು ಒಂದು ರೌಡಿಸಮ್ನಲ್ಲಿ ಇರ್ತೀನಿ ಅಂದರೆ ಯಾ ಮೇ ಬಿ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಆ ಥರ ಕನೆಕ್ಟ್ ಆಗಿರೋದು. ದೆರ್ ಇಸ್ ನಥಿಂಗ್ ಕಾಲ್ಡ್ ಗ್ಯಾಂಗ್ ಆ್ಯಂಡ್ ಆಲ್. ಆ್ಯಂಡ್ ಮೋರ್ ಓವರ್, ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಅಂತ ಒಂದು ಸಪೋರ್ಟಿಂಗ್ ಆಗಿರೋದು ನಮ್ಮ ಸುದೀಪ್ ಸರ್. ಸೊ ಪ್ರತಿ ಸಲಿನೂ ಏನೇ ಆದ್ರೂ ನನಗೆ ಒಂದು ಚೂರು ಏನೇ
ಪ್ರಾಬ್ಲಮ್ ಇದ್ರೂ ಅಥವಾ ಏನೇ ಒಂದು ಕ್ವೆಶ್ಚನ್ ಇದ್ರೂ ನಾನು ಅವ್ರ ಹತ್ರನೇ ಕೇಳೋದು. ಐ ಟೇಕ್ ಹಿಸ್ ಸಜೆಷನ್ಸ್. ಒಂದು ಪ್ರಾಜೆಕ್ಟ್ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ, ಡೆವಿಲ್ ಮಾಡುವಾಗಲೂ ಕೂಡ ನನಗೆ ಈ ಪ್ರಾಜೆಕ್ಟ್ ಬಂದಾಗ ಐ ಡಿಸ್ಕಸ್ ವಿತ್ ಹಿಮ್. ಈ ಸೆಡ್ ಗೋ ಹೆಡ್, ಒಳ್ಳೆ ಆಪರ್ಚುನಿಟಿ, ಚೆನ್ನಾಗಿ ಮಾಡು, ಕ್ಲೀನಾಗಿ ಪರ್ಫಾರ್ಮ್ ಮಾಡು, ಯು ಡೂ ಯೋರ್ ಜಾಬ್, ಬೇರೆ ಕನೆಕ್ಷನ್ಸ್ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ನ ಕೆಲಸ ನೀನೇನಿದೆ ಗಿವ್ ಯುವರ್ 100% ಆ್ಯಂಡ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ಅಂತಲೇ ಹೇಳ್ಬಿಟ್ಟು ಕಳಿಸಿದವರು. ಸೊ ಹೀ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ಈ ಒಂದು ಇನ್ಸಿಡೆಂಟ್ ಆದಾಗ ಕೂಡ ಅವರು ನನ್ನ ಫ್ಯಾಮ್ಲಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಯಾವ ರೀತಿ ಏನು ಅನ್ನೋದು ಐ ಪರ್ಸ್ನಲಿ ನೋ. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಬಿಕಾಸ್ ಅವರ ಹೆಸರನ್ನ ನಾನು ಯೂಸ್ ಮಾಡಿಕೊಂಡು ತಪ್ಪು ದಾರಿನಲ್ಲಿ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನಾನು ಮುಂಚೆನೂ ಹೇಳಿದ್ದೀನಿ, ಹಿ ಈಸ್ ಮೈ ಬಿಗ್ ಬ್ರದರ್, ಹಿ ಕಾಲ್ಸ್ ಮೀ ಆ್ಯಸ್ ಇಸ್ ಬ್ರದರ್, ಹಿ ಈಸ್ ಮೈ ಗಾಡ್ ಫಾದರ್. ಪ್ರತಿಯೊಂದಕ್ಕೂ ನಾನು ಏನೇ ಒಂದು ಹೆಜ್ಜೆ ಇಟ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ನನಗೆ ಸುದೀಪ್ ಸರ್. ಸೊ ಈ ಕನೆಕ್ಷನ್ಸ್ ಎಲ್ಲ ಮಾಡಿದಾಗ ಇಟ್ ಗಿವ್ಸ್ ಔಟ್ ಅ ವೆರಿ ರಾಂಗ್ ಇನ್ಫಾರ್ಮೇಷನ್. ಈ ಗ್ಯಾಂಗು, ಆ ಗ್ಯಾಂಗು, ಅದೆಲ್ಲ ದೆರ್ ಇಸ್ ನೋ ಗ್ಯಾಂಗ್. ಒಂದು ಕ್ಲಾರಿಫಿಕೇಶನ್ ಅಂದರೆ ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳಿಗೂ ಸಹ ನೀವು ಒಳಗಡೆ ಹೋದಾಗ ಡಿ ಗ್ಯಾಂಗ್ ಅನ್ನೋಂಥ ಪೋಟ್ರೆ ಆಗಿದ್ದು ನಿಜ. ನೀವು ಸಹ ನೋಡಿರ್ತೀರಾ ಅದು ವೀಡಿಯೋಸ್, ಕಾಮೆಂಟ್ಸ್ ಎಲ್ಲ. ದರ್ಶನ್ ಅವರ ಕಟ್ಟ ಅಭಿಮಾನಿ ನೀವು, ಅಪ್ಪಟ ಅಭಿಮಾನಿ ಅನ್ನುವಂಥದ್ದು ಹೌದಾ ಇಲ್ವಾ? ಸಿ, ಇಟ್ ಈಸ್ ನಾಟ್ ಅಬೌಟ್ ನನ್ನ ಫ್ಯಾನಾ ಅಲ್ವಾ ಅನ್ನೋದಲ್ಲ. ಈ ಕನೆಕ್ಷನ್ಗಳು ಮಾಡಿದಾಗ ತುಂಬ ತಪ್ಪಾಗತ್ತೆ. ಬಿಕಾಸ್ ರಜತ್ ಹೇಳ್ದಾಗೆ ಡಿ ಬಾಸ್ ಅಭಿಮಾನಿ, ಪ್ರತಿಯೊಬ್ಬರು ಹೇಳ್ದಾಗ, ಮೇಡಮ್ ನಾನು ಇವಾಗ ಟಾಮ್ ಕ್ರೂಸ್ಗೂ ಅಭಿಮಾನಿ, ಹಾಗನ್ಬಿಟ್ಟು ನಾನು ಬೆಟ್ಟದಿಂದ ಹಾರಿಬಿಡೋದಕ್ಕಾಗಲ್ಲ. ಸಿ, ಅಭಿಮಾನ ಅನ್ನೋದು ಪ್ರತಿಯೊಂದು ಆ್ಯಕ್ಟ್ರಸ್ಗೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ನಮ್ಮ ಇಂಡಸ್ಟ್ರಿನಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನ ಇದೆ. ಆ ಅಭಿಮಾನ ನನ್ನಲ್ಲೂ ಇದೆ ಟುವರ್ಡ್ಸ್ ದೆಮ್. ನಾನು ಅವ್ರ ಅಭಿಮಾನಿ ಅಲ್ಲ, ನಾನು ಅವ್ರ ಅಭಿಮಾನಿ, ನನಗೆ ಇವರೇ ಬೇಕು, ನಾನು ಅವರೇ ಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಹೇಳ್ತಿರೋದು, ನಾನು ಐ ಆಮ್ ಎನ್ ಎಂಪ್ಲಾಯ್. ಈ ಕನ್ನಡ ಇಂಡಸ್ಟ್ರಿಗೆ ನಾನೊಬ್ಬ ಎಂಪ್ಲಾಯ್. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ವೈ ಆರ್ ಯು ಜಸ್ಟ್ ಆ ಫ್ರೇಮ್ ಯಾಕೆ ಮಾಡ್ತಾರೆ? ನಾನು ಇವ್ರ ಅಭಿಮಾನಿ, ಅವ್ರ ಅಭಿಮಾನಿ, ಇವ್ರು ಇದನ್ನಲ್ಲಿದ್ದೀನಿ, ಅವ್ರು ಇದನ್ನಲ್ಲಿದ್ದೀನಿ. ಲೆಟ್ಸ್ ನಾಟ್ ಡೂ ದ್ಯಾಟ್. ಪ್ರತಿಯೊಬ್ಬರಿಗೂ ನಾನು ಅಭಿಮಾನಿನೇ. ನನ್ನನ್ನು, ನನ್ನ ಫ್ಯಾಮ್ಲಿನ ಸ್ವಂತ ಫ್ಯಾಮ್ಲಿ ಥರ ನೋಡ್ಕೊತಾ ಇರೋದು ಸುದೀಪ್ ಸರ್. ಸೊ ಆ ಒಂದು ದಟ್ ಥಿಂಗ್ ವಿಲ್ ಆಲ್ವೇಸ್ ಬಿ ದೇರ್. ಕೊನೆ ಉಸಿರಿರೋರ್ಗೂ ನಾನು ಅದನ್ನು ಮರೆಯೋದಿಲ್ಲ ನಾನು. ಸೊ ಸುದೀಪ್ ಸರ್ ಹ್ಯಾಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನನ್ನ ಗಾಡ್ ಫಾದರ್ ಥರ ನಿಂತಿದ್ದಾರೆ ಆ್ಯಂಡ್ ಐ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ದಟ್. ವಿಡಿಯೋ ಕೂಡ ಮಾಡಿ ಕ್ಷಮೆ ಯಾಚಿಸಿದ್ರಿ, ಜೊತೆಗೆ ಸಂದೇಶ ಕೂಡ ಕೊಟ್ರಿ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಅರಿವಿಲ್ಲದೆ ತಪ್ಪಾಗಿದೆ ಅನ್ನೋವಂಥದ್ದನ್ನು. ಆ ವಿಡಿಯೋದಲ್ಲಿ ಸುದೀಪ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ರಿ. ಏನಾದರೂ ಈ ಒಂದು ಘಟನೆಯಿಂದ ಹೊರಬರೋದಕ್ಕೆ ಅವರು ಸಹಾಯ ಮಾಡಿದ್ರಾ ಅಂತ? ಮ್ಯಾಮ್, ಅದು ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಪರ್ಸ್ನಲ್ ಬಿಕಾಸ್ ಸಹಾಯ ಮಾಡಿಲ್ಲ ಅಂತಂತೂ ಹೇಳೋದಿಲ್ಲ. ನನ್ನ ಫ್ಯಾಮ್ಲಿಗೆ, ನನ್ನ ವೈಫ್ಗೆ, ನನ್ನ ಮಗನಿಗೆ ಆ್ಯಂಡ್ ಈ ಹಬ್ಬ ಮಾಡೋದಕ್ಕೆ ಕಾರಣ ಅವರು ಅಂತ ಮಾತ್ರ ನಾನು ಹೇಳ್ಬೋದು. ಬಿಕಾಸ್ ಅವ್ರು ಇರಲಿಲ್ಲ ಅಂದಿದ್ರೆ ಬಹುಶಃ ನಾನು 9th ಏಪ್ರಿಲ್ಗೆ ಹೊರಗಡೆ ಬರ್ತಿದ್ನೇನೋ ನಾನು. ಅದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೀಗಲಿ ಒಬ್ಬರು ಲಾಯರ್ ಹತ್ರ ಮಾತಾಡೋದಾಗಲಿ, ಹೇಗಿದೆ, ಏನು ಕೇಸ್ ಹೇಗೆ ನಡೀತಾ ಇದೆ, ಏನೇನು ಸಪೋರ್ಟ್ ಬೇಕು ಆ ಕೇಸ್ ಟುವರ್ಡ್ಸ್, ಇದೆಲ್ಲ ನನ್ನ ವೈಫ್ ಜೊತೆನಲ್ಲಿ ನಿಂತು ಅವರು, ಅಂದರೆ ಅವ್ರು ಮುಂದ್ಗಡೆ ಬಂದಿಲ್ಲ, ದೇ ಹ್ಯಾವ್ ಕೋಆರ್ಡಿನೇಟೆಡ್ ಲೀಗಲಿ ಏನೇನು ಆಗಬೇಕು ಏನೇನು ಅನ್ನೋದು ಕೋಆರ್ಡಿನೇಟ್ ಮಾಡಿ. ಮೇಡಮ್, ಯಾರಿಗೂ ಆಗಬೇಕಾಗಿಲ್ಲ ಮೇಡಮ್. ಈಗಿರೋವಂಥ ಸಿಚುವೇಷನ್ನಲ್ಲಿ ಒಬ್ರು ನಾನು ಬಂದು ಮಾಡ್ತೀನಿ, ನಾನು ಯಾರು ಅವ್ರಿಗೆ? ಐ ಆಮ್ ಜಸ್ಟ್ ಅನದರ್ ಕಾಂಟೆಸ್ಟೆಂಟ್. ಬಟ್ ಅವರು ಆ ಲೆವೆಲ್ಗೆ ಬೀಳ್ದು ಬಂದು ನನಗೆ, ನನ್ನ ಫ್ಯಾಮ್ಲಿಗೆ, ನನ್ನ ಮಗನಿಗೆ, ನನ್ನ ವೈಫ್ಗೆ ಅಷ್ಟು ಸಪೋರ್ಟ್ ಮಾಡಬೇಕು ಅಂತಂದರೆ ಯು ನೋ ಹೌ ವಾಟ್ ಕೈಂಡ್ ಆಫ್ ಪರ್ಸನ್ ಈಸ್. ಸೊ ಯಾರೂ ಅವ್ರು ಯಾರನ್ನೂ ಬಿಟ್ಕೊಡೋದಿಲ್ಲ. ಅವ್ರು ಪ್ರೀತಿ ಮಾಡಿದವ್ರಿಗೆ ಸದಾ ಅವ್ರು ನಿಂತಿರ್ತಾರೆ ಆ್ಯಂಡ್ ಈಸ್ ಆಲ್ವೇಸ್ ಟೇಕನ್ ಕೇರ್ ಆಫ್ ಮೀ. ಸೊ ಇಷ್ಟು ಮಾತ್ರ ಹೇಳ್ತೀನಿ. ಬಟ್ ಪರ್ಸ್ನಲಿ ಹಿ ಹ್ಯಾಸ್ ಡನ್ ಅ ಲಾಟ್ ಫಾರ್ ಮೀ. ಕಾಂಟ್ರವರ್ಸಿ ವಿಚಾರಗಳು ಬಂದಾಗ ಕುಟುಂಬಸ್ಥರು ಇರ್ಬೋದು, ಸ್ಟಾರ್ಸ್ ಇರ್ಬೋದು, ದೂರ ಇರ್ತಾರೆ. ನಮ್ಗೆ ಯಾಕೆ ಬೇಕಪ್ಪ, ಬೇಡ ಅನ್ನುವಂಥದ್ದು ಸೈಲೆಂಟಾಗಿ ಇದ್ಬಿಡ್ತಾರೆ, ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ. ಆದರೆ ಸೂಪರ್ ಸ್ಟಾರ್ ನಟ ಒಬ್ಬರು ಸುದೀಪ್ ಅವರು ಈ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿತಾರೆ ಅಂತ ಹೇಳಿದ್ರೆ, ಅವರಲ್ಲಿ ಇರುವಂತಹ ಸ್ಟಾರ್ಡಮ್ ಎಲ್ಲವನ್ನೂ ತಲೆಗೆ ಹಾಕ್ಕೊಳ್ಳದೆ ಬಿಟ್ಟು ನಿಮ್ಮ ಸಹಾಯಕ್ಕೆ ಬಂದಿರೋವಂಥದ್ದು, ಈ ವಿಚಾರವಾಗಿ ಮೆಚ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮಗೆ ಅವ್ರ ಮೇಲಿರುವಂತಹ ಅಭಿಮಾನ.
ಮೇಡಮ್, ಸುದೀಪ್ ಸರ್ ಹೇಗೆ ಅಂತಂದರೆ, ಹೀ ಈಸ್ ದ ಲಾಸ್ಟ್ ಸ್ಟಾರ್ ಆಫ್ ದಿ ಸ್ಟಾರ್ಡಮ್. ಅಂದರೆ ನೀವು ನೋಡಿರ್ಬೋದು, ಸ್ಟಾರ್ಡಮ್ ಅಂತ ಏನು ಕರಿತೀವಿ ನಾವು, ಅವಾಗ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಸರು, ರಾಜ್ಕುಮಾರ್ ಸರು, ಇವ್ರದ್ದು ಸ್ಟಾರ್ಡಮ್. ಹೀರೋಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಿಗ್ ಹೀರೋಸ್ ಆರ್ ದೇರ್. ಬಟ್ ವೆನ್ ಯು ಕೌಂಟ್, ತುಂಬ ಕಡಿಮೆ ಸ್ಟಾರ್ಸ್ ಇರೋದು, ಸೂಪರ್ ಸ್ಟಾರ್ಸ್ ಅಂತ. ಆ್ಯಂಡ್ ನನ್ನ ಪ್ರಕಾರ ನಮ್ಮ ಲೈಫ್ನಲ್ಲಿ ನೋಡಿರೋವಂಥ ಕೊನೆ ಸ್ಟಾರ್ಡಮ್, ದಟ್ ಲ್ಯಾವಿಶ್, ದಟ್ ಕಿಂಗ್ ಅಂತ ಇರೋದು ನನಗೆ ಸುದೀಪ್ ಸರ್ ಒಬ್ಬರೇ ಕಾಣಿಸೋದು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಕಿಂಗ್ಡಮ್ ಆದರೆ ಮ್ಯಾಮ್, ಐ ಹ್ಯಾವ್ ಚೋಸನ್ ಮೈ ಕಿಂಗ್. ನನ್ನ ರಾಜ ನಾನು ಚೂಸ್ ಮಾಡಿದ್ದೀನಿ, ದಟ್ ಈಸ್ ಸುದೀಪ್ ಸರ್. ಸೊ ಹೀ ಈಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮುಂದಕ್ಕೂ ಹಾಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ವಾಟ್ ಐ ವಾಂಟ್ ಟು ಸೇ, ಈಸ್ ವೆರಿ ಡೌನ್ ಟು ಅರ್ತ್. ಮೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಹೇಳಿದ್ರು ಅಂತ? ಈ ತಿದ್ದಿ ಬುದ್ಧಿ ಹೇಳಿದ್ರು, ಅಂದರೆ ಏನು ನಾನ್ಸೆನ್ಸ್ ಮಾಡ್ಕೊಂಡಿದ್ಯಾ ಅಂತ ಬೈದರು. ದೇ ಸೆಡ್ ದಿಸ್ ಇಸ್ ನಾಟ್ ರೈಟ್, ಇಟ್ಸ್ ನಾಟ್ ದ ರೈಟ್ ವೇ ಟು ಗಿವ್ ಔಟ್ ಇನ್ಫಾರ್ಮೇಷನ್. ಈ ಥರ ಇನ್ಫಾರ್ಮೇಷನ್ ನೀನು ಸಮಾಜಕ್ಕೆ ಕೊಡಬಾರ್ದು. ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಒಂದು ಆ್ಯಕ್ಟ್ರಾಗಿ, ಯು ಶುಡ್ ನಾಟ್ ಬಿ ಗಿವಿಂಗ್ ಔಟ್ ದಿಸ್ ಕೈಂಡ್ ಆಫ್ ಅ ಮೆಸೇಜ್ ಟು, ನೀನು ಒರಿಜಿನಲ್ ಯೂಸ್ ಮಾಡ್ದ, ಡೂಪ್ಲಿಕೇಟ್ ಯೂಸ್ ಮಾಡ್ದ, ಅದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ನಾನು ಏನು ಮಾಡಿದೆ ಅದು ತಪ್ಪು ಅನ್ನೋದು ತಿದ್ದಿ ಬುದ್ಧಿ ಹೇಳಿದ್ರು, ವಿಚ್ ಐ ಅಕ್ಸೆಪ್ಟೆಡ್. ಅದಾದಮೇಲೆ ನಾನು ಐ ಮೇಡ್ ದಟ್ ವಿಡಿಯೋ ಆಲ್ಸೋ. ಓಕೆ, ನೀವು ಒಬ್ಬರೇ ಸುದೀಪ್ ಸರ್ನ ಮೀಟ್ ಮಾಡಿದ್ರಾ ಅಥವಾ ರಜತ್ ಅವರು ಏನಾದರೂ ಜೊತೆಗೆ ಬಂದಿದ್ರಾ ಆ ಸಂದರ್ಭದಲ್ಲಿ? ಇಲ್ಲ, ನಾನು ಮೀಟ್ ಮಾಡಿದೆ. ಐ ಗೆಸ್ ಅವರು ಮೀಟ್ ಮಾಡಿರ್ಬೋದೇನೋ. ಸೊ ಬಟ್ ದೆನ್ ನಾನೇ ಪರ್ಸ್ನಲಾಗಿ ಹೋಗಿ ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ಹೋಗಿ ಮೀಟ್ ಮಾಡಿದೆ. ಆವಾಗ ಇದೆಲ್ಲ ನಡೆದಿದ್ದು. ಈ ಕಡೆ ಡೆವಿಲ್ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ, ಪೋರ್ಷನ್ಸ್ ಎಲ್ಲ ಎಷ್ಟು ನಿಮ್ಮದು ಕಂಪ್ಲೀಟ್ ಆಗಿದೆ, ಜೊತೆಗೆ ಇನ್ನು ಎಷ್ಟು ಬಾಕಿ ಇದೆ ಅನ್ನುವಂಥದ್ದು. ಇದಾದ ಮೇಲೆ ಬಿಲ್ಲಾರಂಗ ಭಾಷಾ ಯಾವಾಗ ಶುರು ಆಗುತ್ತೆ? ಡೆವಿಲ್ ಇನ್ನೊಂದು 12 to 15 ಡೇಸ್ ಶೂಟ್ ಇದೆ. ಅದಾದಮೇಲೆ ಬಿಲ್ಲರಂಗ ಭಾಷಾ ನಂದು ಡೇಟ್ಸ್ ಬಂದು ಜೂನಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಜೂನಿಂದ ನನ್ನ ಡೇಟ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಸಿನಿಮಾ ಇನ್ನೊಂದು ನೆಕ್ಸ್ಟ್ ಮಂತಿಂದ ಸೆಟ್ಟೆಲ್ಲ ರೆಡಿಯಾಗಿದೆ ಬಹುಶಃ. ಅದ್ರ ಬಗ್ಗೆ ನಾನು ಅಷ್ಟು ಕ್ಲಾರಿಟಿ ಇಲ್ಲ. ನನ್ನದು ಮಾತ್ರ ಬಿಲ್ಲರಂಗ ಭಾಷಾ ಡೇಟ್ಸು ಜೂನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ ಫಾರ್ ದ್ಯಾಟ್. ಈಗ ಡೆವಿಲ್ ಸಿನಿಮಾ ನೀವು ಪೋರ್ಷನ್ ಅರ್ಧ ಕಂಪ್ಲೀಟ್ ಮಾಡಿದ್ರಿ, ಇನ್ನು ಲೈಕ್ ಫೈಟಿಂಗ್ ಶೂಟ್ ಒಂದಿದೆ ಅಂತ ಹೇಳಿದ್ರಿ. ಈ ಸಂದರ್ಭ, ಈ ಘಟನೆ ಬಂದಾಗ ನೀವು ಸಿನಿಮಾ ತಂಡದಿಂದ ಹೊರ ಬಂದುಬಿಟ್ರೇನೋ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಇರ್ಬೋದು, ಅಥವಾ ನಿಮ್ಮ ಕೈಗಳಲ್ಲಿ ಈ ಒಂದಷ್ಟು ಸಿನಿಮಾಗಳಿವೆ, ಬಲರಾಮನ ದಿನಗಳಿರಬಹುದು, ಒಂದಷ್ಟು ಸೂಪರ್ ಸ್ಟಾರ್ಗಳೊಟ್ಟಿಗೆ ನೀವು ವಿಲನ್ ಆಗಿ ಕಾಣಿಸ್ಕೊಂತಹ ಪಾತ್ರಗಳಿವೆ. ರಿಯಲ್ ಲೈಫಲ್ಲಿ ಎಲ್ಲಿ ವಿಲನ್ ಆಗಿಬಿಟ್ರೋ ಏನೋ ವಿನಯ್ ಅವರು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಬಂತು. ಇಲ್ಲ ಮ್ಯಾಮ್, ಇದು ಯಾವುದಕ್ಕೂ ಕನೆಕ್ಷನೇ ಇಲ್ಲ. ನನ್ನ ಕರಿಯರ್ ಬೇರೆ, ಇಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟ್ ಬೇರೆ. ಜಸ್ಟ್ ಬಿಕಾಸ್ ಐ ಆಮ್ ಲಿಂಕ್ಡ್ ವಿತ್ ಆಲ್ ದಿಸ್ ಬಿಗ್ ಮೂವೀಸ್ ಡಸಂಟ್ ಮೀನ್ ದಟ್ ಈ ಒಂದು ಸಣ್ಣ ಇನ್ಸಿಡೆಂಟಿಂದ ಅದಕ್ಕೆಲ್ಲ ಎಫೆಕ್ಟ್ ಆಗಿದೆ ಅಂತ. ಆ್ಯಂಡ್ ಬೆಸ್ಟ್ ಥಿಂಗ್ ಈಸ್, ಹೊರಗಡೆ ಬಂದಿದ ತಕ್ಷಣ ಐ ಗಾಟ್ ಕಾಲ್ ಫಾರ್ ಕಪಲ್ ಆಫ್ ಮೋರ್ ಮೂವೀಸ್. ಅವ್ರು ಬಂದು ದೇ ಮೇಡ್ ಅಡ್ವಾನ್ಸ್ ಪೇಮೆಂಟ್ ಆಲ್ಸೋ. ಸೊ ಬಹುಶಃ ನೀವೆಲ್ಲ ಕೊಟ್ಟಿರೋ ಅಷ್ಟು ಮೈಲೇಜಿಂದ ನನಗೆ ಹೊಸ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅಷ್ಟು ಒಂದು 20-30 ಲಕ್ಷ ಖರ್ಚು ಮಾಡಿದ್ರು ನನಗೆ ಇಷ್ಟೊಂದು ಮಾರ್ಕೆಟ್ ಮಾಡ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮಾರ್ಕೆಟಿಂಗ್ ಮಾಡಿದ್ರು ನನ್ನ ಬಗ್ಗೆ. ಬಟ್ ದೆನ್ ನಾನು ತಪ್ಪು ಅಂತ ಹೇಳ್ತಿಲ್ಲ. ಎವ್ರಿ ಒನ್ ಹ್ಯಾವ್ ಡನ್ ದೇರ್ ಜಾಬ್. ಅವ್ರು ಪ್ರತಿಯೊಬ್ಬರೂ ಅವ್ರ ಕೆಲಸ ಮಾಡಿದ್ದಾರೆ. ನನ್ನಿಂದ ತಪ್ಪಾಗಿತ್ತು ಆ ರೀಲ್ ಮಾಡಿ, ಆ್ಯಂಡ್ ಅದನ್ನು ಎತ್ತಿ ಮಾತಾಡಿದ್ದಾರೆ ಹೊರತು ಅವ್ರೇನು ತಪ್ಪಾಗಿ ಹೇಳಿಲ್ಲ. ಬಟ್ ಕೊಟ್ಟಿದ್ದಂಥ ಪುಷ್ ತುಂಬ ಚೆನ್ನಾಗಿತ್ತು. ಅದರಿಂದ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಕೂಡ ಬರ್ತಾಯಿದೆ. ಒಂದಷ್ಟು ದಿನಗಳಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಈ ಇನ್ಸಿಡೆಂಟ್ನಲ್ಲಿ ನಂದು ಏನೂ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಾಗಿದೆ. ಹೆಸರು ಜ್ಞಾಪಕ ಇರುತ್ತೆ, ಇನ್ಸಿಡೆಂಟ್ ಮರ್ತೋಗುತ್ತೆ. ನನ್ನ ಸಿನಿಮಾನಲ್ಲಿ ನೋಡಿದಾಗ, ನನ್ನ ಕ್ಯಾರೆಕ್ಟರ್ನ ನೋಡಿದಾಗ, ಅಥವಾ ನನ್ನ ಆ್ಯಕ್ಟಿಂಗ್ನ ನೋಡಿದಾಗ, ಹೋಲ್ ಸಿನಿಮಾನಲ್ಲಿ ಒಂದು ಪಾರ್ಟಾಗಿ ನೋಡಿದಾಗ ಜನರ ಮನಸ್ಸಿನಲ್ಲಿ ಕೂರ್ತೀನಿ ನಾನು ಅನ್ನೋ ಒಂದು ಗ್ಯಾರಂಟಿ ನನಗಿದೆ. ಸೊ ಮೀಡಿಯಾ ಏನೇ ಮಾಡಿದಾರೋ, ನಾನು ಅದಕ್ಕೇ ಬಂದಿದ್ದ ತಕ್ಷಣ ನಾನು ಜೈಲ್ ಹತ್ರ ಎಕ್ಸಿಟ್ ಆಗೋವಾಗ ಅದನ್ನೇ ಹೇಳಿದ್ದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು ಅನ್ನೋ ವಿಷಯ ಕೂಡ ನಾನು ಅದಕ್ಕೆ ಹೇಳಿದ್ದು. ಯಾಕೆ ಅಂದರೆ ನಂದು ಏನೂ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು. ಬಟ್ ನಾನು ಯಾರು ಅನ್ನೋದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಟ್ರಿ. ನನ್ನ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ.
ಆ್ಯಂಡ್ ಮುಂದಿನ ದಿನಗಳಲ್ಲಿ ನಂದೇನು ತಪ್ಪಿಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಾದಾಗ ಎವ್ರಿ ಒನ್ ವಿಲ್ ನೋ ಹೂಸ್ ವಿನಯ್. ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಮ್ಮ ಮೀಡಿಯಾ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದು ನಾನು. ಜೈಲಿಂದ ಬರಬೇಕಾದ್ರೆ ಆ್ಯಪಲ್ ಸೀನ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನೀವು ರಜತ್ ಅವರಿಬ್ಬರು ಒಂದೇ ಆ್ಯಪಲ್ನ ಶೇರ್ ಮಾಡ್ಕೊಂಡು ಬರ್ತಿರೋವಂಥದ್ದು. ಆ ಟ್ರೆಂಡಿಂಗ್ ವಿಡಿಯೋ ಬಗ್ಗೆ ಏನು ಹೇಳ್ತೀರಾ? ಲೈಕ್ ಪಕ್ಕಾ ವಿಲನ್ ಇಬ್ಬರು ನಡ್ಕೊಂಡು ಬರ್ತಿದ್ದಾರೇನೋ ಅನ್ನೋ ಥರ. ಮೇಡಮ್, ನನ್ನ ಬಾಡಿ ಲ್ಯಾಂಗ್ವೇಜ್ ಇರೋದೇ ಹಾಗೆ, ನಾನು ವಾಕ್ ಮಾಡೋದೇ ಹಾಗೆ, ನನ್ನ ವಾಯ್ಸ್ ಇರೋದೇ ಹೀಗೆ, ನನ್ನ ಲುಕ್ ಇರೋದೇ ಹೀಗೆ. ಯಾವುದು ಮಾಡಿಫೈ ಮಾಡ್ಕೊಂಡಾಗಲಿ, ಯಾವುದು ಶೋಗೋಸ್ಕರ ಆಗಲಿ ಅಥವಾ ಮೀಡಿಯಾ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಆಗಲಿ ಮಾಡಲಿಲ್ಲ. ಈ ವಿಷಯ ಕ್ಲಾರಿಟಿ ಕೊಡಲೇಬೇಕು. ನಾನು JC-ನಲ್ಲಿ ನಾನು ಊಟ ಮಾಡಿಲ್ಲ. ಸೊ ಎಷ್ಟು ದಿನ ಇದ್ನೋ ಅಲ್ಲಿ ನಾನು ಊಟ ಮಾಡಿರಲಿಲ್ಲ ಆ್ಯಂಡ್ ನೀರು ಸಹ ಕುಡ್ದಿರಲಿಲ್ಲ ನಾನಲ್ಲಿ. ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು. ಹೊರಗಡೆ ಬರುವಾಗ ಅಲ್ಲಿದ್ದಿದ್ದ ಜೈಲರು ಫ್ರೂಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ನನಗೆ ಫ್ರೂಟ್ ಆಫರ್ ಮಾಡಿದ್ರು. ಸೊ 2 ಆ್ಯಪಲ್ ತೊಗೊಂಡು ಒಂದು ಅಲ್ಲಿಂದನೇ ತಿನ್ಕೊಂಬಂದೆ. ಇನ್ನೊಂದು ಬರೋವಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಝೂಮ್ ಆಗ್ತೀರಾ ನೀವು ಮೀಡಿಯಾ ಅಂದ್ಬಿಟ್ಟು. ಎಷ್ಟೋ ಡಿಸ್ಟೆನ್ಸ್ನಲ್ಲಿದ್ದೆ ನಾನು. ನನ್ನ ಪಾಡಿಗೆ ನಾನು ತಿನ್ಕೊಂಬರ್ತಿದ್ದೆ. ಅವ್ನು ರಜತ್ ಕೇಳ್ದ, ರಜತ್ಗೂ ಪಾಸ್ ಮಾಡಿದೆ. ಅವನು ತಿಂದ, ವಾಪಸ್ ನನಗೆ ಕೊಟ್ಟ. ನಾನು ಒಂದು ಬೈಟ್ ಮಾಡಿಬಿಟ್ಟು ಇನ್ನೇನು ಮೀಡಿಯಾ ಅವರೆಲ್ಲ ಇದ್ದಾರೆ, ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಆ ಕಡೆಗೆ ಎಸ್ಬಿಟ್ಟು ನಾನು ಮುಂದಕ್ಕೆ ಬಂದೆ. ನೋಡಿದ್ರೆ ಅಲ್ಲಿಂದನೇ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದು ಒಂದು ವೈರಲ್ ವೀಡಿಯೋ ಆಗಿ ಓಡ್ತಾ ಇದೆ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಒಂದು ಆ್ಯಪಲ್ಲೂ ತಿನ್ನೋದು ತಪ್ಪು ಅಂದರೆ ನಾನು ಇನ್ನೇನು ಮಾಡಲಿ ನಾನು. ಒಂದು ಮಚ್ಚು ತಪ್ಪು, ಇನ್ನೊಂದು ಆ್ಯಪಲ್ ತಿಂದಿದ್ದು ತಪ್ಪು. ಏನು ದುರಂಕಾರ ನೋಡು ವಿನಯ್ ಅವರಿಗೆ. ಜೈಲಿಗೆ ಹೋಗಿ ಬಂದರೂ ಇನ್ನೂ ದೌಲತ್ ಕಡಿಮೆ ಆಗಿಲ್ಲ ಅನ್ನೋ ಅಂತಹ ಒಂದು ಟ್ಯಾಗ್ಲೈನ್ಸ್ ಎಷ್ಟು ಹರ್ಟ್ ಆಗುತ್ತೆ, ಅಥವಾ ಲೈಕ್ ಕ್ಯಾಶುವಲ್ ಬಿಡು ಅನ್ನೋ ಥರ? ಮೇಡಮ್, ನಾನು ಹೇಳ್ದಾಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಇರೋದೇ ಹಾಗೆ. ನನ್ನನ್ನು ನೋಡಿದ್ರೆ ನಾನು ಏನಕ್ಕೆ ವಿಲನ್ ಅನ್ನೋದು ನಾನು ಚೂಸ್ ಮಾಡಿದೆ ಅಂದರೆ, ನಾನು ನೋಡೋದಕ್ಕೆ ವಿಲನ್ ಥರನೇ ಇರೋದು. ನನ್ನ ಜೊತೆನಲ್ಲಿ ಕೂತು ಬೆರೆತು ಮಾತಾಡಿದಾಗ ನಾನು ಏನು ಅನ್ನೋದು ಗೊತ್ತಾಗತ್ತೆ. ಆ್ಯಂಡ್ ನನ್ನ ವಾಕಿಂಗು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ನನ್ನ ವಾಯ್ಸ್ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಆ್ಯಪಲ್ ತಿನ್ನೋ ಸ್ಟೈಲ್ ನಾನು ಹೆಂಗೆ ಮೇಡಮ್ ಚೇಂಜ್ ಮಾಡ್ಕೊಳ್ಳಿ ಅಂದರೆ, ಆ್ಯಪಲ್ ಇನ್ನು ಹೆಂಗೆ ತಿನ್ಬೋದು, ಇನ್ನು ಹೆಂಗೆ ವಾಕ್ ಮಾಡ್ಬೋದು ನಾನು. ಸೊ ನಾನು ನ್ಯಾಚುರಲಾಗಿ ನಾನು ಹೇಗಿದ್ದೀನೋ ಹಾಗೆ ನಡ್ಕೊಂಬಂದೆ, ಹೇಗೆ ತಿಂತೀನೋ ಹಾಗೆ ತಿಂದೆ. ಅದನ್ನು ಒಂದು ಮ್ಯೂಸಿಕ್ ಹಾಕಿ ಒಂದು ಬಿಲ್ಡಪ್ ಕೊಟ್ಟು ಒಂದು ಸ್ಲೋ ಮೋಷನ್ ಮಾಡಿದಾಗ ಹಾಗೆ ಕಾಣಿಸೋದು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಇಟ್ ಈಸ್ ಆಲ್ ಜಸ್ಟ್ ಅದನ್ನು ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾಯಿಲ್ಲ. ಜನರಿಗೆ ಖುಷಿ ಆ್ಯಂಡ್ ನಮ್ಮ ಫಾಲೋವರ್ಸು ಅದನ್ನು ಒಂದು ಬೂಸ್ಟ್ ಮಾಡಿ ಅವ್ರಿಗೇನೋ ಪ್ರೀತಿ ತೋರಿಸ್ತಾ ಇದ್ದಾರೆ, ತೋರಿಸ್ಲಿ, ಅದನ್ನು ಪ್ರಾಬ್ಲಮ್ಮೇ ಇಲ್ಲ ನನಗೆ. ಎಲ್ಲೋ ನಿಮ್ಮ ವಿಚಾರದಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಯಾರೋ ಅನ್ನೋವಂಥದ್ದು ನಮಗೆ ಎದುರಾಗುತ್ತೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ರಜತ್ ಅವರು ಟಾರ್ಗೆಟ್ ಆಗುವಂಥದ್ದು ಕಾಮನ್, ಸರ್ವೇ ಸಾಮಾನ್ಯ. ಯಾಕಂದರೆ ಬಿಗ್ ಬಾಸ್ ಬಂದಾದಮೇಲೆ ಅವ್ರು ಒಂದಷ್ಟು ಹೇಳಿಕೆಗಳು ರೂಢಾಗಿತ್ತು. ಸೊ ಹಾಗಾಗಿ ಟಾರ್ಗೆಟ್ ಆಗ್ತಿದ್ರು. ನೀವು ಯಾವುದೇ ಕಾಂಟ್ರವರ್ಸಿಗಳಲ್ಲಿ ಯಾವತ್ತೂ ಸಿಲುಕಿಕೊಂಡಿಲ್ಲ, ಮಾಧ್ಯಮದಲ್ಲೂ ಅಷ್ಟೇ ಸಾಫ್ಟಾಗಿ ಆನ್ಸರ್ ಮಾಡ್ತಾ ಇದ್ರಿ. ಈ ಕಾಂಟ್ರವರ್ಸಿಯಲ್ಲಿ ನೀವು ತಗ್ಲಾಕೊಂಡಾಗ ಯಾರು ಕಾರಣಕರ್ತರಾದರು ಅನ್ನೋಂಥ ಒಂದು ಪ್ರಶ್ನೆ ಬಂತು. ಜೊತೆಗೆ ಈ ಟಾರ್ಗೆಟ್ ಮಾಡಿದಾರಾ ಅನಿಸುತ್ತಾ ನಿಮಗೆ? ಇಲ್ಲ, ಬಹುಶಃ ಇದು ಟಾರ್ಗೆಟ್ ಅಂತ ಬರೋದಿಲ್ಲ ಮ್ಯಾಮ್. ಇಟ್ ಈಸ್ ಲೀಗಲಿ ತಪ್ಪು ಆ ಥರ ಒಂದು ವೆಪನ್ಸ್ನ ತೋರಿಸೋದು, ಒರಿಜಿನಲ್ ಇರಲಿ ಡೂಪ್ಲಿಕೇಟ್ ಇರಲಿ. ಇವಾಗ ನಾವು ಸಿನಿಮಾಗಳನ್ನಲ್ಲಿ ಗನ್ಗಳು ಯೂಸ್ ಮಾಡ್ತೀವಿ, ಒರಿಜಿನಲ್ ಗನ್ಗಳಲ್ಲ ಅದು, ಏರ್ ಗನ್ಗಳದು. ಆ್ಯಂಡ್ ಅದರಲ್ಲಿ ಬರೋ ಸ್ಪಾರ್ಕ್ ಆಗಲಿ, ಹಾರೋ ಬುಲೆಟ್ ಆಗಲಿ, ಇಟ್ ಈಸ್ ಆಲ್ ಇಲ್ಲ VFX ಮಾಡ್ತೀವಿ, ಇಲ್ಲ ಅಂತಂದರೆ ಇಟ್ ಈಸ್ ಡಮ್ಮಿ ಬುಲೆಟ್ಸ್. ಸೊ ಯು ಕಾಂಟ್ ಡೂ ದ್ಯಾಟ್. ಅದನ್ನು ತಪ್ಪು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು ಲಾ. ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಈ ಇನ್ಸಿಡೆಂಟ್ ಆದಮೇಲೆ ನನಗೆ ಗೊತ್ತಾಯಿತು. ನನಗೆ ಗೊತ್ತಾದ್ಮೇಲೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು. ಒಂದು ವಿಚಾರ ಗೊತ್ತಿರಲಿಲ್ವ ಅಂದರೆ, ದುನಿಯಾ ವಿಜಯ್ ಅವರು ಲಾಂಗಲ್ಲಿ ಕೇಕ್ನ ಕಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸಹ ಕೇಸ್ ದಾಖಲಾಗಿತ್ತು. ಅದು ನನಗೆ ನಮ್ಮದು ಈ ಸೀನ್ ಆದಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ಸೆನ್ಸಿಟಿವ್ ಇದೆ ಈ ಮ್ಯಾಟ್ರು ಅಂತ. ಬಟ್ ದೆನ್ ನನಗೆ ಈ ಆ್ಯಸ್ ಅನ್ ಆ್ಯಕ್ಟರ್ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ ತಕ್ಷಣ ನಮ್ಗೆ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ. ಸೊ ಇದನ್ನು ನಾವು ಪರ್ಸ್ನಲಿ ಅಂದರೆ ನನ್ನ ಅಕೌಂಟ್ನಲ್ಲ, ಒಂದು ರೀಲ್ಸಿಗೆ ಉಪಯೋಗಿಸಿದ್ದಕ್ಕೋಸ್ಕರ ಅದು ತಪ್ಪು. ಅದು ಗೈಡ್ಲೈನ್ಸ್ನಲ್ಲಿ ಏನಿದೆ ಅದು ರಾಂಗ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆನೆಸ್ಟ್ಲಿ ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾನು ತಪ್ಪು ಮಾಡ್ತಾ ಇರಲಿಲ್ಲ. ಸೊ ಆ ಮಿಸ್ಟೇಕ್ ನಾನು ಮಾಡಿದ್ರಿಂದ, ಅದೊಂದು ಸಣ್ಣ ಮಿಸ್ಟೇಕ್ ನಾನು ಮಾಡಿದ್ರಿಂದ ಐ ಹ್ಯಾಡ್ ಟು ಫೇಸ್ ಆಲ್ ದಿಸ್ ಥಿಂಗ್ಸ್. ಸೊ ನಮ್ಮಿಂದ ತಪ್ಪಾಗಿದೆ ಆ್ಯಂಡ್ ಅದರಿಂದ ಈ ಕಾನ್ಸಿಕ್ವೆನ್ಸಸ್ನ ನಾವು ಎದುರಿಸಿದ್ದೀವಿ. ದುನಿಯಾ ವಿಜಯ್ ಸರ್ ಬಗ್ಗೆನೂ ನೀವು ಹೇಳಿದ್ದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದು ಅಟ್ಲೀಸ್ಟ್ ಗೊತ್ತಿದ್ದರೆ ನಾನು ಅಟ್ಲೀಸ್ಟ್ ಒಂದು ಸ್ಪಾರ್ಕ್ ಆದರೂ ಆಗಿರೋದು ನನಗೆ. ಇಲ್ಲ ಅದೇ ಈ ಥರ ಮಿಸ್ಟೇಕ್ ಆಗಿದೆ ಅಂದರೆ ಇದೂ ಆಗತ್ತೆ ಅನ್ನೋದು. ಬಟ್ ಎಲ್ಲೋ ನಾನು ಎಡದ್ದೆ ಅಷ್ಟೇ. ಸೊ ಕಟ್ಟ ಕಡೆಯ ಪ್ರಶ್ನೆ ಅಂದರೆ, ವಿನಯ್ ಅವರು ಮತ್ತೆ ಲಾಂಗ್ ಹಿಡಿತಾರಾ? ಇಲ್ಲ, ವೆನ್ ಇಟ್ ಕಮ್ಸ್ ಟು ಮೈ ಪ್ರೊಫೆಷನ್ ಡೆಫಿನೆಟ್ಲಿ
ಬಟ್ ನಾಟ್ ಮೈ ಪರ್ಸ್ನಲ್ ರೀಲ್ಸ್ಗಾಗಲಿ ಅಥವಾ ಈ ಥರ ವೀಡಿಯೋಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಲ್ಲ. ಆನ್ ಸ್ಕ್ರೀನ್ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಡೆಫಿನೆಟ್ಲಿ ನಾನು ಇಲ್ಲ 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 ಆ ಕ್ಲಾಸ್ಗೆ ಬರೋದಿಲ್ಲ ಡೆವಿಲ್. ಯಾಕೆಂದರೆ ಡೆವಿಲ್ ಈಸ್ ಅ ವೆರಿ ಡಿಫ್ರೆಂಟ್ ಕ್ಲಾಸ್. ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಗೋನ್ ಟು ಬಿ ವೆರಿ ನ್ಯೂ. ಜನರು ಯಾರು ದರ್ಶನ್ ಸರ್ನ ಒಂದು ಬೇರೆ ಥರ ನೋಡಿದ್ರು, ಈ ಸಿನಿಮಾನಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ನೋಡ್ತಾರೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಬೈ ಮಿಲನ ಪ್ರಕಾಶ್ ಸರ್. ಪ್ರಕಾಶ್ ಸರ್ದು ನೀವು ಸಿನಿಮಾಗಳು ನೋಡಿದ್ದೀರ, ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಅವ್ರು ಮಾಡೋದೆಲ್ಲ. ಮಾಸ್ ಇದ್ರೂ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಮಾಡುವಂಥ ಸಿನಿಮಾಗಳು ಅವ್ರು ಮಾಡೋದು. ಆ್ಯಂಡ್ ಮಚ್ಚು ಕತ್ತಿ ಲಾಂಗು ಆ ಥರ ಯು ವಾಂಟ್ ಬಿ ಸೀಯಿಂಗ್ ಎನಿಥಿಂಗ್ ಇನ್ ದಿಸ್. ಅಂದರೆ ದರ್ಶನ್ ಸರ್ ಜೈಲಿಂದ ಹೊರಗೆ ಬಂದಾದಮೇಲೆ ಶೂಟಿಂಗ್ ಸೆಟ್ಟಲ್ಲಿದ್ದರು. ಆ ಸಂದರ್ಭದಲ್ಲಿ ನೀವು ಮುಖಾಮುಖಿ ಆಗಿದ್ದೀರಾ, ಮಾತಾಡಿದ್ದೀರಾ? ಅಂದರೆ ಎಸ್, ಪ್ರೊಫೆಷ್ನಲಿ ಇವಾಗ ನೋಡಿ ಅವ್ರೂ ಹೀಸ್ ಕೀಪಿಂಗ್ ಫಾರ್ ಹಿಮ್ಸೆಲ್ಫ್. ಅಂದರೆ ಈ ಕೇಸೆಲ್ಲ ಆದಮೇಲೆ ಯಾರೂ ಅವರು ಹತ್ತಿರ ಬಿಟ್ಕೊತಿಲ್ಲ ಅವರು, ಅಥವಾ ಅಷ್ಟಾಗಿ ಬೆರಿತಿಲ್ಲ ಯಾರ ಜೊತೆನಲ್ಲೂ. ಅವ್ರದ್ದು ಏನಿದೆ ಅವ್ರು ಬರ್ತಾರೆ, ಅವ್ರ ಕೆಲಸ ಅವ್ರು ಮುಗಿಸ್ತಾರೆ, ಫ್ರೀ ಟೈಮ್ನಲ್ಲಿ ಅವ್ರ ಜಾಗದಲ್ಲಿ ಅವ್ರು ಇರ್ತಾರೆ. ಸೊ ನಾವು ಹೋಗ್ತೀವಿ, ನಮ್ಮ ಕೆಲಸ ಏನಿದೆ ನಾವು ಮುಗಿಸ್ತೀವಿ, ಫ್ರೀ ಟೈಮ್ನಲ್ಲಿ ನಾವು ನಮ್ಮ ಜಾಗದಲ್ಲಿ ನಾವು ಇರ್ತೀವಿ. ಆ್ಯಂಡ್ ಏನು ಸೀನ್ಗಳಾಗುತ್ತೋ ಆ ಸೀನ್ಗಳಲ್ಲಿ ಮಾತ್ರ ನಾವು ವಿ ಕೋಆರ್ಡಿನೇಟ್ ವಿತ್ ಈಚ್ ಅದರ್ ಫಾರ್ ದ ಡೈಲಾಗ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈ ಥರ ಅವರು ಗೈಡ್ ಮಾಡ್ತಾರೆ, ಈ ಥರ ಮಾಡಬೇಕು, ನಾನು ಈ ಥರ ಈ ಕಡೆಯಿಂದ ಬರ್ತೀನಿ, ಮಿಲನ ಪ್ರಕಾಶ್ ಸರ್ ಈ ಕಡೆಯಿಂದ ಬರಬೇಕು, ಆ ಕಡೆಯಿಂದ ಈ ಥರ ಡೈಲಾಗ್ಸ್ ತೊಗೊಳ್ಬೇಕು, ಗೈಡ್ ಡೈರೆಕ್ಷನ್ಸ್ ಕೊಡ್ತಾರೆ, ನಾವು ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ. ಇಟ್ ಈಸ್ ಆಲ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ಟಚ್. ಪರ್ಸ್ನಲಿ ದೇರ್ ಇಸ್ ನೋ ಟೈಮ್. ಅಂದರೆ ಅವ್ರಿಗೂ ಟೈಮ್ ಇಲ್ಲ, ಟೀಮ್ಗೂ ಟೈಮ್ ಇಲ್ಲ, ಸಿನಿಮಾನಲ್ಲಿ ನಮಗೂ ಅಷ್ಟು ಟೈಮ್ ಇರೋದಿಲ್ಲ. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಪ್ರಿಪ್ರೇಷನ್ಸ್, ಡೈಲಾಗ್ಸ್ ಆಗಲಿ, ಮೇಕಪ್ ಆಗಲಿ. ಒಂದು ಯಾವಾಗಲೂ 8 months ಬ್ಯಾಕ್ ಮಾಡಿರೋದು ಅದ್ರ ಕಂಟಿನ್ಯೂಯೇಷನ್ ತೊಗೊಳ್ಬೇಕು ಅಂದರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಟ್ 8 months. 8 ತಿಂಗಳು ಹಿಂದೆ ಹೋಗಿ ಎಲ್ಲಿ ಬಿಟ್ಟಿದ್ವಿ ಆ ಮೂಡ್ ಏನಿತ್ತು ಅನ್ನೋದ್ರಿಂದನೇ ತೊಗೊಳ್ಬೇಕು ನಾವು ಮುಂದಕ್ಕೆ. ಇಲ್ಲಾಂದರೆ ಆ ಡಿಫ್ರೆನ್ಸ್ ಕಾಣಿಸುತ್ತೆ ಸಿನಿಮಾನಲ್ಲಿ. ಸೊ ಆ ಪ್ರಿಪ್ರೇಷನ್ಸ್ ಇರುತ್ತೆ. ಪ್ರೈವೇಟ್ ಟೈಮ್ಗೆ ಟೈಮ್ ಇಲ್ಲ ಮ್ಯಾಮ್ ಅಲ್ಲಿ. ಸೊ ಇಟ್ ಈಸ್ ಆಲ್ ಪ್ರೊಫೆಷ್ನಲ್. ಡೆವಿಲ್ ಸಿನಿಮಾದಲ್ಲಿ ನಿಜವಾದ ಡೆವಿಲ್ ನೀವಾ ದರ್ಶನ್ ಸರ್? ಸಾಕಷ್ಟು ಹೊಸ ನ್ಯೂಸ್ಗಳು ಬರ್ತಾಯಿದೆ ನೀವು ನೋಡ್ದಂಗೆ. ಡೆವಿಲೇನೆ, ನಾನು ಅದರಲ್ಲಿ ವಿಲನ್ ಅಷ್ಟೇ. ಬಿಗ್ ಬಾಸ್ ಸೀಸನ್ ಬೇರೆ ಬೇರೆ ಆದ್ರೂ ರಜತ್ತು ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಆ ಒಂದೆರಡು ದಿನ. ಸೊ ಏನು ಮಾತಾಡ್ಕೊಳ್ತಿದ್ರಿ ಇಬ್ಬರು, ಜೊತೆಗೆ ಇರ್ತಿದ್ರಿ, ಏನು ಮಾತಾಡ್ತಿದ್ರಿ ಅಂತ? ಮಾತಾಡೋದಕ್ಕೆ ಏನಿರ್ತಿರಲಿಲ್ಲ, ಬಟ್ ದೆನ್ ಅದು ಹೊಸ ವಾತಾವರಣ. ಸೊ ಅಲ್ಲಿ ಒಬ್ಬೊಬ್ರದ್ದು ನೋಡ್ತಾ ಇದ್ರೆ ಒಂದೊಂದು ಬೇರೆ ಬೇರೆ ಸ್ಟೋರೀಸೇ ಇರ್ತಿತ್ತು. ಸೆಲ್ಲಲ್ಲಿ ಅಂದರೆ ಜೈಲಲ್ಲಿ ಬೇರೆ ಬೇರೆ ಸೆಲ್ಗಳಲ್ಲಿ ಇರ್ತಿದ್ರಲ್ಲ. ಸೊ ಅಲ್ಲಿರೋವಂಥ ಹಳಬರನ್ನ ಮಾತಾಡಿಸ್ಕೊಂಡು ಅವ್ರು ಏನು ಮಾಡಿದರು, ಏನಕ್ಕೆ ಅಲ್ಲಿದ್ದಾರೆ, ಏನು ಸಿಚುವೇಶನ್ನು, ಏನೇನು ಕ್ರೈಮ್ ಆಗಿದೆ, ಎಂತೆಂಥ ಕ್ರಿಮಿನಲ್ಗಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಡಿಸ್ಕಷನ್ ಮಾಡ್ತಿದ್ವಿ, ರಿಸರ್ಚ್ ಮಾಡ್ತಿದ್ವಿ. ಬಹುಶಃ ಮುಂದಕ್ಕೆ ನನ್ನ ಯಾವುದಾದ್ರು ಒಂದು ಪ್ರಾಜೆಕ್ಟ್ನಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ಐ ವುಡ್ ಗೆಟ್ ದಟ್ ಇನ್ಫಾರ್ಮೇಷನ್. ಅಂದರೆ ನೆಕ್ಸ್ಟ್ ಟೈಮು ಹೋಗೋದಕ್ಕೂ ಇಷ್ಟಪಡೋದಿಲ್ಲ ಅದನ್ನು ರಿಸರ್ಚ್ ಮಾಡೋದಕ್ಕೆ. ಸಿಕ್ಕಿರೋ ಆಪರ್ಚುನಿಟಿನಲ್ಲಿ ಐ ಥಾಟ್ ಲೆಟ್ ಮೀ ಎಜುಕೇಟ್ ಮೈ ಸೆಲ್ಫ್ ವಿತ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್, ಅವ್ರ ಬಿಹೇವಿಯರ್ಸ್ ಹೇಗಿರುತ್ತೆ. ಆ್ಯಂಡ್ ಸಾಕಷ್ಟು ಜನ ನೋಡಿದೆ, ತುಂಬ ಜನ ನೋಡಿದೆ. ಅಂದರೆ ಈ ಚಿಕ್ಕ ಇದು ನನಗೆ ಯಾವಾಗ ತಪ್ಪು ಅನ್ನಿಸ್ತು ನಾನು ಮಾಡಿದ ರೀಲು, ಅಲ್ಲಿ ಹೋದಾಗ ನನಗೆ ಅರಿವಾಯಿತು. ಬಿಕಾಸ್ ಈ 19-20 ವರ್ಷದ ಹುಡುಗರೆಲ್ಲ ತುಂಬ ಬ್ಲೈಂಡಾಗಿ ಫಾಲೋ ಮಾಡ್ತಾರೆ ಈ ವಿಡಿಯೋಸ್ನಾಗಲಿ ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನಾಗಲಿ, ಅವ್ರು ಮಾಡುವಂಥ ವೀಡಿಯೋಸ್ನಾಗಲಿ. ಮೊನ್ನೆ ಒಂದು ಸಿನಿಮಾ ನೋಡಿದ್ರಿ ನೀವು, ಯಾವುದು, ಭೀಮಾ. ಇಟ್ಸ್ ಆಲ್ ಡ್ರಗ್ಸ್ ಬಗ್ಗೆ. ಸಾಕಷ್ಟು ಜನ ನೋಡಿದೆ ಮೇಡಮಲ್ಲಿ, ಸಣ್ಣ ಸಣ್ಣ ಹುಡುಗರು, ಜಾಸ್ತಿ ದಿನ ಉಳಿಯಲ್ಲ ಅವರು, ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ, ಡ್ರಗ್ ಅಡಿಕ್ಟ್ಸು. ಆ್ಯಂಡ್ ಅವ್ರ ಕೈಗಳನ್ನ ನೋಡ್ತೀನಿ, ಎಲ್ಲ ಕಡೆ ಸ್ಪಾಟ್ಸು, ಈ ಚುಚ್ಕೊಂಡು ನೀಡಲ್ಸ್ ಚುಚ್ಕೊಂಡಿರೋದು. ಒಬ್ಬ ಹುಡುಗ ಹೇಳ್ತಾನೆ 3 ನೀಡಲ್ ಒಳಗಡೆನೆ ಮುರಿದೋಗಿದೆ ಅಂತ. ಮುರಿದೋಗಿರೋ ನೀಡಲ್ಗಳು ಅಲ್ಲಲ್ಲೇ ಇದೆ. ಬಟ್ ದೆನ್ ಅವನಿಗೆ ಇವತ್ತಿಗೂ ಡ್ರಗ್ ಮಾಡದೇ ಇದ್ದರೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ. ಈ ವಿಷಯ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಜನ್ರೇಷನ್ ಹುಡುಗರು ತುಂಬ ಇದ್ರ ಬಗ್ಗೆ ಎಡ್ಯುಕೇಷನ್ ಇಲ್ಲ ಅವ್ರಿಗೆ. ಏನೋ ಮಜಾ ಸಿಗ್ತಾಯಿದೆ ಆ ಮೂಮೆಂಟ್ಗೆ ಅಂತ ಮಾಡ್ತಾರೆ.
ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್. ಅದು ಹ್ಯಾಬಿಟ್ ಆಗಿ ಹ್ಯಾಬಿಚುವಲ್ ಆದಾಗ ದೇ ಕಾಂಟ್ ಲೀವ್ ವಿತೌಟ್ ಇಟ್. ಅಲ್ಲಿ ಒಳಗಡೆ ನಿಮಗೆ ಸಿಗರೇಟು ಸಿಗೋದಿಲ್ಲ. ಏನು ಮಾಡ್ತಾರೆ, ಟೇಲ್ಸ್ನೆಲ್ಲ ಹೊಡೆದು ದೇ ಸ್ಟಾರ್ಟ್ ಹರ್ಟಿಂಗ್ ದೆಮ್ ಸೆಲ್ಫ್, ಕುಯ್ಕೊತಾರೆ, ಈ ಗೋಡೆನೆಲ್ಲ ಕೆರಿತಾರೆ. ಐ ಕುಡ್ ಸಿ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಕಿರ್ಚಾಡ್ತಾರೆ ರಾತ್ರಿ ಎಲ್ಲ, ಸೆಲ್ಗಳಿಂದ ಕಿರ್ಚಾಡೋ ಸೌಂಡ್ಗಳು. ಏನಾಯಿತು ಅಂತ ಕೇಳಿದ್ರೆ ಈಸ್ ಅ ಡ್ರಗ್ ಅಡಿಕ್ಟ್, ಇಲ್ಲಿ ಸಿಗೋದಿಲ್ವಲ್ಲ, ಏನು ಮಾಡ್ತಾರೆ. ಸೊ ಇಟ್ಸ್ ವೆರಿ ಪಾಯ್ಸನಸ್, ಇಟ್ಸ್ ಕಿಲ್ಲಿಂಗ್ ಅವರ್ ನ್ಯೂ ಜನ್ರೇಷನ್. ಬೇರೆ ವರ್ಲ್ಡೇ ನೋಡ್ಕೊಂಡ್ಬಂದಿದ್ದೀರಾ? ಸಿಕ್ಕಾಪಟ್ಟೆ ನೋಡಿದೆ ಮ್ಯಾಮ್, ಬಿಕಾಸ್ ಇಟ್ ಈಸ್ ವೆರಿ ನ್ಯೂ ಟು ಮೀ. ಅಂದರೆ ನನಗೆ ಆ ಜಾಗನೂ ಹೊಸದು, ಆ ಎಕ್ಸ್ಪೀರಿಯನ್ಸು ಹೊಸದು. ಅದನ್ನೆಲ್ಲ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಎರಡನೇದು ಅರಿವಾಯಿತು. ಅಂದರೆ ಎಂತೆಂಥ ತಪ್ಪುಗಳು ನಡೀತಾ ಇದೆ ಈ ಜನ್ರೇಷನ್ ಹುಡುಗರಲ್ಲಿ ಅಂತಂದ್ಬಿಟ್ಟು. ಇದೊಂದು ಆಪರ್ಚುನಿಟಿ ನಾನು ನಿಮಗೆ ಹೇಳ್ತಾ ಇರೋದು ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ವಾಚಿಂಗ್ ಇಟ್. ದಯವಿಟ್ಟು ಒಂದು ಜೈಲಿಗೆ ಹೋಗುವಂಥ ತಪ್ಪುಗಳನ್ನ ಮಾಡಬೇಡಿ, ತಪ್ಪೇ ಮಾಡಬೇಡಿ. ಫಸ್ಟ್ ಆಫ್ ಆಲು ಜೈಲಿಗೆ ಹೋಗುವಂಥ ತಪ್ಪು ಮಾಡಬೇಡಿ. ಎರಡನೇದು, ಈ ಡ್ರಗ್ಸ್ ಅನ್ನೋದು ತುಂಬ ಕೆಡಿಸ್ತಾ ಇದೆ ಸಮಾಜನ. ಏನೋ ಇದೆ ಅದು, some word he told me, I don't remember. These people are using those drugs and ತುಂಬ ಚೀಪಾಗಿ ಸಿಗುವಂಥದ್ದು, ಆ್ಯಂಡ್ ಇಟ್ ಈಸ್ ಯೂಸ್ ಫಾರ್ ಕ್ಯಾನ್ಸರ್ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ ದ ಯೂಸ್ ಆಫ್ ದ್ಯಾಟ್. ತುಂಬ ಈಸಿಯಾಗಿ ಸಿಗ್ತಾ ಇದೆ ಎಲ್ಲ ಕಡೆ ಅವ್ರಿಗೆ. ಇಟ್ಸ್ ಲೈಕ್ ಹೋಗಿ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಎತ್ಕೊಂಬರೋವಂಥ ಡ್ರಗ್ ಸಿಗ್ತಾ ಇದೆ ಅವ್ರಿಗೆ. ಆ್ಯಂಡ್ ಯೂಸ್ ಮಾಡಿರೋ ನೀಡಲ್ಸ್ನ ಯೂಸ್ ಮಾಡಿಕೊಂಡು ಆ ನೀಡಲ್ಸ್ ಎಲ್ಲ ಒಳೊಳಗೇನೆ ಬರ್ಸ್ಟ್ ಆಗಿ ಕ್ರ್ಯಾಕ್ ಆಗಿ ನರ್ವಲ್ಲಿ ಅವನು ಹೇಳ್ತಾನೆ ಅದು ನನ್ನ ಮಸಲ್ನಲ್ಲಿ ಕಚ್ಕೊಂಡಿದೆ, ಅಂದರೆ ಮಾಂಸದಲ್ಲಿದೆ ಅಣ್ಣ, ಅದೇನಾದರೂ ನರದೊಳಗೆ ಹೋಯ್ತು ಅಂದರೆ ನಾನು ಯಾವತ್ತು ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತಂತಾನೆ. ಏನಪ್ಪ ಈ ಥರ ಮಾತಾಡ್ತೀಯ ನೀನು ಅಂದರೆ, 10 kgಕ್ಕಿಂತ ಜಾಸ್ತಿ ವೆಯ್ಟ್ ಎತ್ತಿದ್ರೆ ಅದು ನರದೊಳಗೆ ಹೋಗ್ಬಿಡುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ, ನಾನು ಸತ್ತೋಗ್ತೀನಂತೆ. ನನಗೇನಣ್ಣ, ನನಗೆ ಇವಾಗ ಒಂದು ಸಿಕ್ಕಿದ್ರೆ ಸಾಕು ಅಂತಿದ್ದೀನಿ ಅಂತಂತ ನಾವು. ಅಂದರೆ ಅಲ್ಲಿರುವಂಥ ಹುಡುಗರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ಅಥವಾ ಅಪ್ಪ ಅಮ್ಮ ಇಲ್ಲದೆ ಅನಾಥರಿರುವಂಥ ಮಕ್ಕಳ ಅಂತ? ಸಿ ಎಲ್ಲ ಇರೋರೆ, ಬಟ್ ದೇ ಕಮ್ ಫ್ರಮ್ ಅ ವೆರಿ ಲೋವರ್ ಫ್ಯಾಮ್ಲೀಸ್. ಅಂದರೆ ನಾನು ಅದನ್ನು ಹೇಳಿ ಇನ್ಸಲ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಅವ್ರಿಗೆ ದುಡಿಬೇಕು ಅನ್ನೋದಿಲ್ಲ. ತಂದೆ ತಾಯಿಗಳು ದುಡಿದು ಮನೆಗೆ ತೊಗೊಂಡು ಬರೋದನ್ನು ಇವ್ರುಗಳು ಈಸ್ಕೊಂಡು ಈ ಥರ ಕೆಲಸಗಳು ಮಾಡ್ತಾಯಿದ್ದಾರೆ. ಈ 19 ವರ್ಷದಿಂದ 25 ವರ್ಷ ಈಸ್ ಅ ಪೀಕ್ ಟೈಮ್ ಫಾರ್ ಎನಿ ಮೆನ್. ಹುಡುಗರಿಗೆ ಕೆಲಸ ಮಾಡೋದಕ್ಕೆ ಅಥವಾ ಅವ್ರ ಭವಿಷ್ಯನ ರೂಪಿಸ್ಕೊಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಟೈಮ್ ಇದು. 18 years to 25 years ನೀವು ಏನು ಮಾಡ್ತಿರೋ ಅದೇ ನಿಮ್ಮ ಭವಿಷ್ಯ. ಆ ಒಂದು ಟೈಮ್ನಲ್ಲಿ ಈ ಥರದಕ್ಕೆ ಬಿದ್ದುಬಿಟ್ರೆ ಮುಗೀತು. ಅಂದರೆ 25 ಮುಗಿಯೋಷ್ಟೊತ್ತಿಗೆ ಸತ್ತೋಗ್ತಾರೆ ಅವರು. ಆಗೋದಿಲ್ಲ, ಬಿಕಾಸ್ ಅದು ತಿನ್ಕೊಂಡ್ಬಿಡುತ್ತೆ, ಬಾಡಿನ ಒಳಗಡೆಯಿಂದನೇ ತಿನ್ಕೊಂಬರುತ್ತೆ. ಆ್ಯಂಡ್ ಅವ್ರನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಯಿತು ನನಗೆ. ಆ್ಯಂಡ್ ಅವ್ರಿಗೆ ಸಾಕಷ್ಟು ಹೇಳೋಷ್ಟು ಹೇಳಿದೆ ನಾನು. ಅಲ್ಲಿ ಹೋಗಿ ನಾನೇನು ಗಾಂಧೀಜಿ ಆಗಬೇಕಾಗಿಲ್ಲ ಮ್ಯಾಮ್, ಬಿಕಾಸ್ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಕಡೆಯಿಂದ ನಾನು ಏನು ಹೇಳಬೇಕು ಅದನ್ನು ಹೇಳಿದೆ. ಆ್ಯಂಡ್ ಈಗೀಗ ಆ ಚಟಕ್ಕೆ ಬಿದ್ದಿರೋ ಅಂಥ ಹುಡುಗರು ಅಲ್ಲಿದ್ದರು. ಅವ್ರಿಗೆ ಅವನ್ನ ತೋರಿಸ್ಬಿಟ್ಟು ಎಕ್ಸಾಂಪಲ್ ಹೇಳಿದೆ, ಈ ಥರ ಆಗೋದಕ್ಕೆ ಮುಂಚೆ ಸರೋಗಿ, ಇಲ್ಲ ಅಂತಂದರೆ ನೆಕ್ಸ್ಟು, ಬಿಕಾಸ್ ಅವನಿಗೆ ಹಲ್ಲು ಗಿಲ್ಲು ಎಲ್ಲ ಬಿದ್ದೋಗಿದೆ. ದಟ್ ಡ್ರಗ್ ವರ್ಕ್ಸ್ ಲೈಕ್ ದ್ಯಾಟ್. ಅಂದರೆ ಪ್ರತಿಯೊಂದೂ ಡ್ರೈನ್ ಔಟ್ ಮಾಡಿ ಯು ಸ್ಟಾರ್ಟ್ ಲೂಸಿಂಗ್. ಐ ಲ್ಯಾಶಸ್ ಬಿದ್ದೋಗಿದೆ, ಹಲ್ಗಳು ಉದ್ರೋಗಿದೆ, ಬಟ್ ಸ್ಟಿಲ್ ಹಿ ವಾಂಟ್ಸ್ ಟು ಡೂ ದ್ಯಾಟ್. ನಿಮ್ಮನ್ನು ಪರಿಚಯ ಮಾಡ್ಕೊಂಡ್ರೆ ಅವರು? ಅಲ್ಲಿದ್ದ ಅವನು. ನಾನು ಅವನ ಹಾವಭಾವ ನೋಡಿ ನಾನೇ ಮಾತಾಡಿಸ್ದೆ, ಏನು ಮಾಡಿದ್ಯಾ, ಏನಕ್ಕೆ ವೈ, ಪ್ರಪಂಚ ಏನಾಗ್ತಿದೆ ಅನ್ನೋದು ಅವ್ರಿಗೇನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಫಸ್ಟು ಈ ಅಡಿಕ್ಷನ್ಗೆ ಬೀಳ್ತಾರ. ಈ ಅಡಿಕ್ಷನ್ ಬಿದ್ಮೇಲೆ ದುಡ್ಡು ಬೇಕು. ದುಡ್ಡಿಗೆ ಏನು ಮಾಡ್ತಾರೆ, ಇವ್ರು ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇಂಥವ್ರನ್ನ ಯೂಸ್ ಮಾಡಿಕೊಂಡು ಕೆಲವರು ತಪ್ಪು ಕೆಲಸಗಳು ಮಾಡಿಸ್ತಾರೆ ದುಡ್ಡುಗಳು ಕೊಟ್ಟು. ಇದೇ ಮೇಡಮ್ ಈ ಸಮಾಜದಲ್ಲಿ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿಗೆ ಕೊಲೆಗಳಾಗ್ತಿರೋದು, ದರೋಡೆಗಳಾಗ್ತಿರೋದು, ಚೈನ್ ಸ್ನ್ಯಾಚಿಂಗು, ಫೋನ್ಸು ಕಿತ್ಕೊಂಡು ಹೋಗೋದು, ಬೆದರಿಕೆ ಹಾಕಿ ಕಾಸುಗಳು ತೊಗೊಳೋದು, ಎಲ್ಲ ಲಿಂಕ್ ಆಗ್ತಿರೋದೇ ಈ ಡ್ರಗ್ಸ್ಗೆ, ಈ ಥರ ಒಂದು ಕೇಸ್ಗಳಿಗೆ. ಸೊ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಥಿಂಗ್ ವೇರ್ ಆರ್ ನೆಕ್ಸ್ಟ್ ಜನ್ರೇಷನ್ ಇಸ್ ಗೋಯಿಂಗ್. ನಮ್ಮ ಮಕ್ಕಳನ್ನ ನಾವು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಭಯ ಆಗುತ್ತೆ ಮ್ಯಾಮ್. ಇದನ್ನೆಲ್ಲ ನೋಡ್ಬಿಟ್ಟು ಬಂದಾಗ ಯಾವ ಥರ ಸಹವಾಸ ಮಾಡ್ತಾಯಿದ್ದಾರೋ, ಏನು ಕಲಿತಾ ಇದ್ದಾರೆ, 24/7 ನಾವು ನೋಡೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ದುಶ್ಚಟಕ್ಕೆ ಬಿದ್ದು ಒಂದ್ಸಲಿ ಏನೋ ಒಂದು ಮಾಡಿ
ಚೆನ್ನಾಗಿದೆ ಅಂತ ಇನ್ನೊಂದು ಸಲ ಮಾಡಿ ಅದನ್ನು ಅಡಿಕ್ಷನ್ ಆಗಿ ತೊಗೊಂಡು ನೆಕ್ಸ್ಟು ಆ ಲೈಫೇ ಎಂಡ್ ಆಗೋಗ್ಬಿಡುತ್ತೆ. ಅಲ್ಲಿಗೆ ಹೋಗಿ ಬಂದು ನಂಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗೋಯ್ತು ಇನ್ ಜಸ್ಟ್ 2 days. ಸೊ ಅಲ್ಲಿ ಆ ಸವಾಸಗಳೇ ಬೇಡ, ಆ ಥರ ಜಾಗಕ್ಕೆ ಹೋಗೋದು ಬೇಡ. ಆ್ಯಂಡ್ ಪ್ಲೀಸ್ ಸೇ ನೋ ಟು ಡ್ರಗ್ಸ್ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕ್ಷಮೆ ಯಾಚಿಸಿದ್ರಿ ವಿಡಿಯೋ ಮುಖಾಂತರ, ಆದರೆ ರಜತ್ ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಇಲ್ಲ, ಜೊತೆಗೆ ಅವರು ಕ್ಲಾರಿಟಿ ಕೂಡ ಕೊಡಲಿಲ್ಲ ಈ ರೀತಿ ನನ್ನಿಂದ ತಪ್ಪಾಗಿದೆ ಅಥವಾ ತಪ್ಪಂತಲ್ಲ, ಅಟ್ಲೀಸ್ಟ್ ನನ್ನಿಂದ ಈ ರೀತಿ ಏನೋ ಒಂದು ಆಗಿದೆ, ಗೊತ್ತಿಲ್ಲದೆ ಅರಿವಿಲ್ಲದೆ ಮಾಡಿದ್ದೀನಿ, ಏನೋ ಒಂದು ಕ್ಷಮೆ ಕೂಡ ಕೇಳಿಲ್ಲ, ಒಂದು ವಿಡಿಯೋನೂ ಮಾಡಲಿಲ್ಲ ಅವರು. ಹೀಗಾಗಿ ಎಲ್ಲೋ ಬೇರೆ ರೀತಿ ಪೋರ್ಟ್ರೇ ಆಗ್ತಾ ಇದ್ದಾರೆ. ಇವ್ರ ಜೊತೆ ವಿನಯ್ ಅವ್ರು ಸೇರಿ ಅವರು ಕೂಡ ಎಲ್ಲೋ ಅವ್ರ ಕರಿಯರ್ನ ಡ್ಯಾಮೇಜ್ ಮಾಡ್ಕೋತಾರೆ ಏನೋ ಅನ್ನೋಂಥದ್ದು ನೆಟ್ಟಿಗರ ಒಂದು ಆತಂಕ. ಮ್ಯಾಮ್, ನನಗೆ ಹೊಟ್ಟೆ ಹಸ್ದಾಗ ನಾನು ಊಟ ಮಾಡ್ತೀನಿ. ನನಗೆ ಹೊಟ್ಟೆ ಹಸ್ದಿದೆ ಅಂತ ನಾನು ನಿಮಗೂ ಊಟ ಮಾಡುವಂತ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ನನಗೆ ನಿದ್ದೆ ಬಂದಾಗ ನಾನು ನಿದ್ದೆ ಮಾಡ್ತೀನಿ. ನನಗೆ ನಿದ್ದೆ ಮಾಡ್ತಾಯಿದೆ, ನೀನು ಹೋಗಿ ಮಲ್ಕೊ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ನನಗೇನು ಅನಿಸಿದೆ ನಾನು ಮಾಡಿದ್ದೀನಿ, ಅದನ್ನು ನೀನು ಮಾಡು ಅಂತ ನಾನು ಅವ್ನಿಗೆ ಹೇಳೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಸೊ ಅವನ ಏನು ಥಾಟ್ ಪ್ರಾಸೆಸ್ ಇದೆ ಅದು ಅವ್ನು ಮಾಡ್ತಾಯಿದ್ದಾನೆ. ನನಗೇನು ಸರಿ ಅನ್ನಿಸ್ತಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನನ್ನ ಕರಿಯರ್ಗೆ ಸಂಬಂಧನೇ ಇಲ್ಲ. ಮೈ ಕರಿಯರ್ ಈಸ್ ಗೋಯಿಂಗ್ ಗುಡ್. ನನ್ನ ಉಳಿಸೋರು ಬೆಳೆಸೋರು ನನ್ನ ಹಿಂದೆ ಬೆನ್ನಿಂದ ನಿಂತ್ಕೊಂಡು ನನಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಾನು ಬೆಳೀತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಗ್ರಾಫ್ ಕೂಡ ತುಂಬ ಚೆನ್ನಾಗಿದೆ, ನನ್ನ ಲೈನಪ್ಪು ಚೆನ್ನಾಗಿದೆ ಸಿನಿಮಾಗಳದ್ದು. ಸೊ ಈ ಒಂದು ಮೂಮೆಂಟ್ನಲ್ಲಿ ನನ್ನ ಹೆಸರು ಏನು ಓಡಾಡ್ತಿದೆ ಅದು ಕ್ಲಾರಿಟಿ ಕೂಡ ತುಂಬ ಜಲ್ದಿ ಸಿಗತ್ತೆ. ಬಿಕಾಸ್ ನಂದೇನೂ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು. ಅದು ಈ ಸಮಾಜಕ್ಕೆ ಗೊತ್ತಾಗಬೇಕು, ಅದು ಗೊತ್ತಾಗತ್ತೆ ಇಷ್ಟರಲ್ಲೇ. ಸೊ ಅದಕ್ಕೆ ನನ್ನ ಕರಿಯರ್ಗೆ ಯಾವ ಸಂಬಂಧ ಇಲ್ಲ. ಆ್ಯಂಡ್ ಅವ್ನು ವೀಡಿಯೋ ಮಾಡಿದಾನ ಇಲ್ವಾ ಅದಕ್ಕೆ ನನಗೆ ಸಂಬಂಧ ಇಲ್ಲ ಮ್ಯಾಮ್. ಇಬ್ಬರು ಹೊರಗೆ ಬಂದಾದ್ಮೇಲೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರ, ಮಾತಾಡಿದ್ರ, ಅಥವಾ ಜಸ್ಟ್ ಲೆಫ್ಟ್ ಆಫ್? ಇಲ್ಲ ಇಲ್ಲ, ಐ ಮೀನ್ ಇನ್ನು ವಾಟ್ ಯು ಸೇ ಆ ಥರ ಒಂದು ಸಿಗಬೇಕು ಮಾತಾಡಬೇಕು ಅನ್ನೋ ಆಪರ್ಚುನಿಟಿ ಏನೂ ಸಿಕ್ಕಿಲ್ಲ. ಆ್ಯಂಡ್ ಬಂದಾಗಿಂದನೂ ಬರೀ ಇದೆ ಇಂಟರ್ವ್ಯೂ, ಇನ್ನೊಂದು ಈ ಒಂದು ವಾರ ನಂದು ಹಿಂದುಳಿದಿರೋ ಅಂಥ ಕೆಲಸಗಳು, ಅದರಲ್ಲಿ ಬ್ಯುಸಿಯಾಗಿದ್ದೀನಿ ನಾನು. ಆ್ಯಂಡ್ ಅದನ್ನು ಐ ಹ್ಯಾವ್ ಟು ಕ್ಲಿಯರ್ ನನ್ನ ಪ್ರೊಫೆಷನ್. ಲೈಕ್ ಐ ಸೆಡ್, ಫಸ್ಟ್ ಪ್ರಯಾರಿಟಿ ನನ್ನ ಪ್ರೊಫೆಷನ್ನು. ಸೊ ಆ ಪ್ರೊಫೆಷನ್ಗೆ ರಿಲೇಟೆಡ್ ಏನೇನು ಬ್ಯಾಕ್ಲಾಗ್ಸ್ ಇತ್ತು ಅದನ್ನು ನಾನು ಕ್ಲಿಯರ್ ಮಾಡ್ಕೊಂಬರ್ತಾಯಿದ್ದೀನಿ. ಮಾತಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಒಂದು ಕ್ಯಾಶುವಲ್ ಅಷ್ಟಲ್ಲ, ಟೇಕ್ ಇಟ್ ಲೈಕ್ ಫನ್ನಿ. ಇನ್ನು ಮುಂದೆ ರಜತ್ ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ? ಇನ್ನು ಮುಂದೆ ರೀಲ್ಸ್ ಮಾಡ್ತೀನಿ, ಜೊತೆಯಲ್ಲಿ ಮಾಡೋದಿಲ್ಲ ಫಾರ್ ಶ್ಯೂರ್. ರಜತ್, ನಿನ್ನ ಜೊತೆ ಯಾವ ರೀಲ್ಸು ಮಾಡೋದಿಲ್ಲ ಗುರು, ನನ್ನನ್ನು ಬಿಟ್ಬಿಡು. ನಿಮ್ಮ ಧರ್ಮಪತ್ನಿಯವರು ಆಗ್ಲಿಂದ ಇಂಟರ್ವ್ಯೂ ನೋಡ್ತಾ ಇದ್ರೆ ಎದುರುಗಡೆ ಕೂತ್ಕೊಂಡು, ಬಟ್ ಅವ್ರ ಮನಸ್ಸಲ್ಲಿ ಒಂದು ತವಕ ಇದ್ದೇ ಇರುತ್ತೆ, ನನ್ನ ಹಸ್ಬೆಂಡ್ ಏನು ಮಾತಾಡ್ತಾರೋ ಅನ್ನುವಂಥದ್ದು ಭಯ ಏನಾದರೂ ಇರುತ್ತಾ ಅವ್ರಿಗೆ, ನೀವು ಅಂದ್ಕೊಂಡಿರೋ ಪ್ರಕಾರ? ಇಲ್ಲ, ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ. ಶಿ ನೋಸ್ ಮೀ. ಅಂದರೆ ಅವಳಿಗೆ ನನ್ನ ಮೇಲೆ ಕಂಪ್ಲೀಟ್ ಬ್ಲೈಂಡ್ ಕಾನ್ಫಿಡೆನ್ಸ್ ಇದೆ. ಬಟ್ ದೆನ್ ಚಿಕ್ಕ ವಯಸ್ಸಿಂದನೂ ಜೊತೆಯಲ್ಲಿ ಬೆಳೆದಿರೋದ್ರಿಂದ ಶಿ ನೋಸ್ ನಾನು ಒಂದು ಕೆಮ್ಮಿದ್ರೂ ಏನಕ್ಕೆ ಕೆಮ್ತೀನಿ ಅಥವಾ ಸುಮ್ಮನೆ ಕೂತಿದ್ರೆ ಏನಕ್ಕೆ ಕೂತಿರ್ತೀನಿ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ. ನನ್ನ ಕಾನ್ಫಿಡೆನ್ಸೇ ಅವಳು. ಸೊ ಅವಳಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ, ನಾನು ಅವಳಿಗೆ ಗೊತ್ತಿಲ್ದಿರ ಏನೂ ಮಾಡೋದೂ ಇಲ್ಲ. ಸೊ ಶಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೀ. ಅವರ ಯಾವ ನಟನ ಅಭಿಮಾನಿ? ಅದು ಅವಳನ್ನೇ ಕೇಳಬೇಕು. ಇಲ್ಲ, ಸುದೀಪ್ ಸರೇನೆ. ಬಿಕಾಸ್ ಅವಳು ಶಿ ಈಸ್ ಆಲ್ವೇಸ್ ಬೀನ್ ಅ ಸುದೀಪಿಯನ್. ಆಲ್ವೇಸ್ ಸುದೀಪ್ ಸರ್ ಸಿನಿಮಾ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಏನೇ ಪ್ರೋಗ್ರಾಮ್ ಬಂದ್ರೂ ಫಸ್ಟು ಅವಳೇ ಹೇಳೋದು, ಇದು ಬರ್ತಾಯಿದೆ ಹಾಕು ಅಂತ ಅಂದ್ಬಿಟ್ಟು. ಸೊ ಶಿ ಈಸ್ ಪಕ್ಕಾ ಸುದೀಪ್ ಸರ್ಸ್ ಅಭಿಮಾನಿ. ಸಿನಿಮಾ ಪ್ರೆಸ್ ಮೀಟ್ ಇರ್ಬೋದು, ಏನಾದರೂ ಲಾಂಚ್ ಸಂದರ್ಭದಲ್ಲಿ ಮೀಡಿಯಾಗಳು ಬಂದು ಕವರ್ ಮಾಡಿದ್ರೆ ನಿಮ್ಮ ಸಿನಿಮಾನ, ನಿಮಗೆ ಖುಷಿ ಆಗುತ್ತೆ. ಅಷ್ಟು ಕ್ಯಾಮ್ರಾಗಳನ್ನು ಆ ದಿನ ನೀವು ನೋಡಿದಾಗ, ಎದುರಿಸಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಅಂದರೆ ಆ ಟೈಮ್ನಲ್ಲಿ ನನಗೆ ಕ್ಯಾಮ್ರಾಗಳಿದೆ, ಇವ್ರಿಗೆ ಈ ಥರ ರಿಯಾಕ್ಷನ್ ಕೊಡಬೇಕು, ಆ ಥರ ರಿಯಾಕ್ಷನ್ ಕೊಡಬೇಕು ಅನ್ನೋದು ಯಾವುದೂ ನನ್ನ ತಲೆನಲ್ಲಿ ಇರಲಿಲ್ಲ. ಬಿಕಾಸ್ ಐ ವಾಸ್ ಓನ್ಲಿ ವರಿಡ್ ಅಬೌಟ್ ನನ್ನ ಫ್ಯಾಮ್ಲಿ, ನನ್ನ ಮಗ ಏನು ಮಾಡ್ತಿರ್ತಾರೆ, ಏನು ಅನ್ಕೊತಿರ್ತಾರೆ ನನ್ನ ಬಗ್ಗೆ ಅನ್ನೋದು ಅಷ್ಟೇ ನನಗೆ ತಲೆನಲ್ಲಿದ್ದಿದ್ದು. ಬಿಕಾಸ್ ನನ್ನ ಮಗನ್ನ ನೋಡಿದಾಗ ಅವನ ಕಣ್ಣಲ್ಲಿ ನಾನು ಯಾವತ್ತೂ ನೀರು ಹಾಕ್ಸಿಲ್ಲ. ಕಣ್ಣು ತುಂಬಿಕೊಂಡು ಅವನ ಕಣ್ಣಿಂದ ಒಂದು ಹನಿ ಹಿಂಗೆ ಕೆಳಗೆ ಬಂದಾಗ ನನಗೆ ಹೊಟ್ಟೆ ಉರಿದೋಯ್ತು. ಬಿಕಾಸ್ ನಾನು ಮಾಡದಿರೋ ತಪ್ಪಿಗೆ, ನನ್ನಿಂದ ಗೊತ್ತಿಲ್ಲದಿರೋ ಆಗಿರೋ ತಪ್ಪಿಗೆ ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸು, ನಮ್ಮ ಅಂಕಲ್ಗಳಿರ್ಬೋದು, ನಮ್ಮ ತಾಯಿ ತಮ್ಮಂದಿರು, ಅವ್ರು ಬಂದು 24/7 ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದರು.
ನನ್ನ ತಂಗಿ ಇರ್ಬೋದು, ಅವಳು ಬಂದು ಅಲ್ಲಿ ನಿಂತಿದ್ಲು. ನನ್ನ ತಮ್ಮ ಇರ್ಬೋದು ರಾಹುಲ್ ಅಂತ, ಅವನು ಬಂದು ನಿಂತಿದ್ದ. ಸೊ ಆಲ್ ದಿಸ್ ಪೀಪಲ್ ವರ್ ಸ್ಟ್ಯಾಂಡಿಂಗ್ ದೇರ್. ಪಾಪ ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ, ಬಟ್ ಮಾರಲ್ ಸಪೋರ್ಟಾಗಿ ನಿಂತಿದ್ರು. ಆ್ಯಂಡ್ ನನ್ನ ವೈಫ್ಗೆ ತುಂಬ ಬ್ಯಾಕಿಂಗ್ ಕೊಡ್ತಿದ್ರು. ನಮ್ಮ ಅಕ್ಕ ಬಾವ ಬಂದಿದ್ರು, ನನ್ನ ವೈಫ್ ಅವ್ರ ಅಕ್ಕ ಮತ್ತು ಅವ್ರ ಹಸ್ಬೆಂಡು. ಅವರು ದೇ ಆರ್ ಇನ್ ಟು ಲೀಗಲ್ ಥಿಂಗ್ಸ್. ಸೊ ಅವರು ಆ ಲೀಗಲ್ ಥಿಂಗ್ಸ್ನೆಲ್ಲ ನೋಡ್ಕೊಳೋರು. ಅವ್ರಿಗೆ ಸಪೋರ್ಟಿಂಗ್ ಆಗಿ ದೊಡ್ಡವ್ರು ನಿಂತಿದ್ರು ನನ್ನ ಹಿಂದೆ. ಆ್ಯಂಡ್ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಲೀಗಲಿ ಪ್ರೊಸೀಜರ್ಸ್ನ ಅವ್ರು ಹೇಳ್ತಾ ಹೋದರು. ಸೊ ನಾನು ಹೇಳಬೇಕು ಅಂದರೆ ನನ್ನ ಫ್ಯಾಮ್ಲಿನಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಒಂದಲ್ಲ ಒಂದು ರೀತಿ ಸಪೋರ್ಟ್ ಆಗಿ ನಿಂತಿದ್ರು ನನಗೆ. ಅದು ತುಂಬ ಖುಷಿ ಇದೆ ನನಗೆ. ಬಿಕಾಸ್ ಪ್ರತಿಯೊಬ್ಬರು ಕಾಲ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಬಂದು ನಿಂತಿದ್ದಾರೆ ಅಲ್ಲಿ. ಆ್ಯಂಡ್ ದೇ ಆಲ್ ಟುಕ್ ಕೇರ್ ಆಫ್ ಮೀ ವೆರಿ ವೆಲ್. ನನಗೆ ಅವತ್ತು ಅನ್ನಿಸ್ತು, ನನಗೆ ಇಷ್ಟು ಜನನ ನಾನು ಪಡೆದಿದ್ದೀನಿ ನನ್ನ ಲೈಫ್ನಲ್ಲಿ, ಇಷ್ಟು ಸಪೋರ್ಟು ನನಗಿದೆ ಅಂದ್ಬಿಟ್ಟು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಮೀನ್ ವೈಲ್ ನನಗೆ ಬೇಜಾರಾಗ್ತಿದ್ದು ನನ್ನ ಹೆಂಡತಿ ಮಗನ ನೋಡಿದಾಗ, ಈ ಥರ ಒಂದು ತಪ್ಪಿಂದ ಇವ್ರುಗಳು ಇದನ್ನೆಲ್ಲ ನೋಡಬೇಕಾಗಿ ಬಂತಲ್ಲ ಅಂತ. ಈ ರೀತಿ ಕೇಸ್ ದಾಖಲಾದ್ಮೇಲೆ ನಿಮ್ಮ ಮೇಲೆ ಏನಾದರೂ ನಿಮ್ಮ ಶೋ ಇರಬಹುದು, ಕಲರ್ಸ್ ಕನ್ನಡದಲ್ಲಿ ನೀವು ಮಾಡ್ತಿರೋಂಥದ್ದು, ಒಪ್ಕೊಂಡಿರೋಂಥದ್ದು, ಕಮಿಟ್ ಆಗಿರೋದು, ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ ಅದಕ್ಕೇನು ಸಮಸ್ಯೆ ಆಗಿಲ್ಲ, ಬಟ್ ಕಲರ್ಸ್ ಕನ್ನಡದ ಏನಾದರೂ ಸಮಸ್ಯೆ ಆಯಿತಾ? ಇಲ್ವಲ್ಲ? ಇಲ್ಲ, ನಾಟ್ ಎಟ್ ಆಲ್. ಅವರು ಫೋನ್ ಮಾಡಿ ನೆಕ್ಸ್ಟು ಇವಾಗ 2nd ಡೇಟ್ ಇದೆ, ಸೊ ಐ ಗೆಸ್ ಯು ವಿಲ್ ಬಿ ಕ್ಲಿಯರ್ ಬೈ ದೆನ್ ಅಂತ ಕೇಳಿದ್ರು. ಎಸ್ ಅಂತಂದೆ. ಸೊ ಕಾನ್ಸೆಪ್ಟ್ ಏನು, ಕಾಸ್ಟ್ಯೂಮ್ ಏನು, ಅದೆಲ್ಲ ರೆಡಿ ಮಾಡಿಸ್ತಿದ್ದಾರೆ. ಆ್ಯಂಡ್ ಟುಮಾರೋ ಐ ಹ್ಯಾವ್ ಶೂಟ್ ದೇರ್. ಸೊ ಪ್ರಾಜೆಕ್ಟ್ಗೆ, ನನ್ನ ಕರಿಯರ್ಗೆ ಇಲ್ಲಿ ನಡೆದಿರೋ ಇನ್ಸಿಡೆಂಟ್ಗೆ ಯಾವುದೇ ರೀತಿಯೂ ಸಂಬಂಧ ಇಲ್ಲ. ಬಿಕಾಸ್ ದಿಸ್ ಈಸ್ ವೆರಿ ಪರ್ಸ್ನಲ್. ಬಟ್ ಜಸ್ಟ್ ಬಿಕಾಸ್ ಆಫ್ ದ ರೀಲ್ ವಿಚ್ ವಾಸ್ ಕನೆಕ್ಟೆಡ್, ಇದಕ್ಕೆ ಕನೆಕ್ಷನ್ ಇರೋದ್ರಿಂದ ಈ ಪ್ರೋಗ್ರಾಮ್ಗೆ, ಆ ಕರಿಯರು, ಆ ರೀಲು ಅಂತೆಲ್ಲ ಈ ಮಾತುಗಳು ಬಂತು. ಬಟ್ ಈ ವಿಚಾರನೇ ಬೇರೆ ಆ್ಯಂಡ್ ನನ್ನ ಕರಿಯರೇ ಬೇರೆ. ಇಟ್ ಈಸ್ ಆಲ್ ಗೋಯಿಂಗ್ ವೆರಿ ಗುಡ್. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ, ಒಂದು ವಿಚಾರಣೆ ಇದೆ ಅಂತ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಮಗ ಇರಬಹುದು, ಅವ್ರಿಗೆ ಎಷ್ಟು ಶಾಕಿಂಗ್ ಅನ್ನಿಸ್ತು? ಏನಾದರೂ ಪ್ರಶ್ನೆ ಮಾಡಿದ್ರಾ ನಿಮಗೆ? ಇಲ್ಲ, ನಾನು ಹೇಳಿದಾಗೆ ಇದಕ್ಕೆ ಮುಂಚೆನೂ ನಾನು RR ನಗರ್ನಲ್ಲಿ ನನಗೆ ಏನು ಕರೆದಿದ್ರು, RR ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ 20 ಮಿನಿಟ್ಸ್ನಲ್ಲಿ ಕ್ಲಾರಿಟಿ ಕೊಟ್ಟು, ಇಟ್ ವಾಸ್ ಆಲ್ ಅಬೌಟ್ 1.5 hours ಟೈಮು ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ನಲ್ಲ. ಸೊ ಇದೇ ರೀತಿ ಬಸವೇಶ್ವರ ನಗರ್ನಲ್ಲೂ ಕರೆದಿರ್ಬೋದು ಅಂದ್ಬಿಟ್ಟು ನಾನು ಬಸವೇಶ್ವರ ನಗರ್ಗೆ ಹೋಗಿದ್ದು. ಆ್ಯಂಡ್ ಫ್ರಮ್ ದೇರ್ ಇಟ್ ಟುಕ್ ಅ ಡಿಫ್ರೆಂಟ್ ಟರ್ನ್. ಸೊ ಅಷ್ಟಾಗಿ ಅವ್ರಿಗೆ ಏನೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದಾದಮೇಲೆ ಅವರು ದೇವರ್ ಲೈಕ್ ಆಲ್ ವರಿಡ್ ಏನಾಯಿತು ಅಂತ. ಅಷ್ಟೊತ್ತಿಗೆ ಎಲ್ಲ ಕಡೆ ಫ್ಯಾಮ್ಲಿಗೆಲ್ಲ ಫೋನ್ ಹೋಗಿತ್ತು. ಎವ್ರಿ ಒನ್ ಸ್ಟಾರ್ಟೆಡ್ ರಶಿಂಗ್ ದೇರ್. ಪ್ರತಿಯೊಬ್ಬರೂ ನಾನು ಹೇಳಿದಾಗೆ ನಮ್ಮ ಅಂಕಲ್ಸು ಎಲ್ಲರೂ ಬಂದರು ಸ್ಟೇಷನ್ಗೆ, ಏನಾಯಿತು ಅಂತ. ದೇವರ್ ಎಕ್ಸ್ಪ್ಲೇನ್ಡ್ ಏನಾಯಿತು ಅಂದ್ಬಿಟ್ಟು. ಸೊ ದೇವರ್ ವೆಯ್ಟಿಂಗ್ ದೇರ್ ಆಲ್ 3 days. ಬೆಳಗಿಂದ ಸಂಜೆ, ನೈಟಿಂದ ಬೆಳಗ್ಗೆವರೆಗೂ ಪೊಲೀಸ್ ಸ್ಟೇಷನ್ ಮುಂದೆನೇ ನಿಂತ್ಕೊಂಡು, ಕಾರ್ಗಳನ್ನಲ್ಲಿ ಕೂತ್ಕೊಂಡು, ಊಟ ಬೇಕು ಅಂದಾಗ ಪರ್ಮಿಷನ್ಗಳು ಕೇಳಿಕೊಂಡು, ಊಟ ತರಿಸೋಂಗಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ನೀರು ಕೊಡಿ ಅಂತ ಹೇಳಿಕೊಂಡು, ಆ ಥರ ಎಲ್ಲ ಹೆಲ್ಪ್ ಮಾಡ್ಕೊಂಡು ನಿಂತಿದ್ರು ಅಲ್ಲಿ. ಸಿನಿಮಾ ತಂಡಗಳು ಏನಾದರೂ ಕರೆ ಮಾಡ್ತಾ, ಅಂದರೆ ಎಲ್ಲ ಈ ಪ್ರಾಸೆಸ್ ಎಲ್ಲವನ್ನು, ಪ್ರೊಸೀಜರ್ ಎಲ್ಲ ಮುಗಿಸಿ ಹೊರಗೆ ಬಂದಾದಮೇಲೆ ಯುಗಾದಿ ಹಬ್ಬ ಸೆಲೆಬ್ರೇಷನ್, ಆ ಸಂದರ್ಭದಲ್ಲಿ ಟೀಮ್ ಕಡೆಯಿಂದ ಏನಾದರೂ ಕರೆ ಬಂತ ನಿಮಗೆ? ಬಲರಾಮನ ದಿನಗಳು ಟೀಮ್ ಇರಬಹುದು, ಬೇರೆ ಬೇರೆ ಸಿನಿಮಾ ತಂಡದವರು? ಇಲ್ಲ, ಪ್ರತಿಯೊಂದು ಟೀಮಿಂದನೂ ಫೋನ್ ಮಾಡಿಬಿಟ್ಟು ಈ ಥರ ನಡಿಬಾರ್ದಾಗಿತ್ತು, ಇಟ್ ವಾಸ್ ಅ ವೆರಿ ಸ್ಮಾಲ್ ಥಿಂಗ್, ನಿಮ್ಮ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು, ಬಟ್ ದೆನ್ ಈ ಥರ ಆಗಿದೆ, ಇಟ್ಸ್ ಓಕೆ, ಹೊಸ ವರ್ಷ ಹೊಸದಾಗಿ ಶುರು ಮಾಡಿ ಅಂತ ವಿಶಸ್ ಹೇಳಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಟೀಮು ಕೂಡ, ಡೆವಿಲ್ ಟೀಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ನಮ್ಮ ಬಲರಾಮನ ದಿನಗಳು ಆ ಟೀಮು, ನಮ್ಮ ಚೈತನ್ಯ ಸರು ಆ್ಯಂಡ್ ಪ್ರೊಡ್ಯೂಸರ್ಸು, ಫ್ಲರ್ಟ್ ನಮ್ಮ ಚಂದನ್ ಕುಮಾರ್ ಗುರು ಫ್ಲರ್ಟ್ ಮಾಡ್ತಾಯಿದ್ದಾರೆ, ಕವಿತಾ ಚಂದನ್. ಸೊ ಚಂದನ್ ಇರ್ಬೋದು, ದೇ ಕಾಲ್ಡ್. ನನ್ನ ಪ್ರತಿಯೊಂದು ಸಿನಿಮಾ ತಂಡಗಳು ಎಲ್ಲರೂ ಫೋನ್ ಮಾಡಿದ್ರು. ಇವಾಗ ನೀವು ಕೂತಿದ್ದಂಗೆ ನೀವು ನೋಡ್ಬೋದು, ನಮ್ಮ ಲೂಸ್ ಮಾದ ಯೋಗಿ ಅವ್ರು ಫೋನ್ ಮಾಡಿದರು. ಪ್ರತಿಯೊಬ್ಬರು ಫೋನ್ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಧ್ರುವ ಬ್ರೋನು ಫೋನ್ ಮಾಡಿದರು. ಈ ಆಸ್ಮಿ ಹೌ ಐ ಆಮ್, ಏನಾದರೂ ಬೇಕು ಅಂದರೆ ಹೇಳು ಅಂತ ಹೇಳಿದ್ರು. ದೇ ಆಲ್ ಇನ್ ವೆರಿ ಗುಡ್ ಟರ್ಮ್ಸ್ ವಿತ್ ಮೀ. ನಾನು ಹೇಳಿದ್ನಲ್ಲ, ನೀವು ಯಾವಾಗ ಈ ಗ್ಯಾಂಗು, ಈ ಟೀಮು ಅಂತ ಹೇಳ್ತೀರಾ, ಅದು ಹೊರಗಡೆ ಜಗತ್ತಿಗೆ ಹಂಗೆ ಕಾಣಿಸುತ್ತೆ ಹೊರತು ಇಲ್ಲಿ ಯಾವುದು ಗ್ಯಾಂಗ್ ಇಲ್ಲ, ಟೀಮ್ ಇಲ್ಲ. ವಿ ಆಲ್ ಆರ್ ಇನ್ ದ ಸೇಮ್ ಬೋಟ್. ಅಂದರೆ ಒಂದೇ ಶಿಪ್ನಲ್ಲಿದ್ದೀವಿ ನಾವು. ಕೆಲವರು ಮುಂದೆ ಇದ್ದಾರೆ, ಕೆಲವರು ಲೈನ್ನಲ್ಲಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ವಿ ಆರ್ ಇನ್ ಜಸ್ಟ್ ಒನ್ ಲೈನ್ ಅಷ್ಟೇ. ಯಾವಾಗ ಯಾರು ಮುಂದೆ ಇರ್ತಾರೆ, ಯಾರು ಹಿಂದೆ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಮುಂದೆ ಇರೋರು ನಮಗೆ ಗೈಡ್ ಮಾಡ್ತಿದ್ದಾರೆ, ಹಿಂದೆ ಇರೋರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ.
ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಆಶ್ವಾಸನೆ ಕೊಡ್ತೀರಾ? ಈಗ ಆಗಿರುವಂತಹದ್ದು ಮರೆತು ಸಿಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ಮರುಕಳಿಸಲಿ, ಆದರೆ ಏನು ಹೇಳ್ತೀರಾ ಅವ್ರಿಗೆ ಇನ್ನು ಮುಂದೆ ಆಗಬಾರ್ದು ಅನ್ನುವಂಥದ್ದನ್ನು? ಸಿ ಈ ರೀಲಿಗೆ ರಿಲೇಟೆಡ್ ಆಗಿ ಹೇಳೋದೇನೆಂದರೆ, ಒಂದು ಈ ರೀತಿ ವೆಪನ್ಸ್ನೆಲ್ಲ ಯೂಸ್ ಮಾಡಿ ರೀಲ್ಸ್ ಮಾಡಬೇಡಿ. ಆ್ಯಂಡ್ ರೀಲ್ಸ್ ಮಾಡುವಾಗಲೂ ಕೂಡ ಸಾಕಷ್ಟು ಕಾಂಟೆಂಟ್ಸ್ ಇದೆ ಬೇರೆ ಥರ ಮಾಡೋದಕ್ಕೆ. ಒಂದು ಸಮಾಜಕ್ಕೆ ಇನ್ಫಾರ್ಮೇಷನ್ ಕೊಡೋದಾಗಲಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಕೊಡಬೇಡಿ. ಸ್ಟೈಲಿಶಾಗಿ ಮಾಡೋವಂಥದ್ದು ಸಾವಿರ ಇದೆ, ಬಟ್ ವೆಪನ್ಸ್ ಇಟ್ಕೊಂಡು ಮಾಡಿದಾಗ ಇಟ್ ಈಸ್ ಸಮ್ವೇರ್ ಏನೋ ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಅದನ್ನು ಮಾತ್ರ ದಯವಿಟ್ಟು ಮಾಡಬೇಡಿ. ನಾನು ಮಾಡಿರೋ ತಪ್ಪಿಂದ ಅರಿವಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಮಾಡಬೇಡಿ. ಮಾಡಿದ್ರು ಪೊಲೀಸ್ ಇಲಾಖೆ, ಮೀಡಿಯಾ ನಿಮ್ಮನ್ನು ಬಿಡೋದಿಲ್ಲ. ಸೊ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಎರಡನೇದು, ಇಟ್ ವಾಸ್ ಜಸ್ಟ್ ಅ ರೀಲ್. ಒಂದು ರೀಲ್ಗಾಗಿ ಆ ಪರ್ಫಾರ್ಮೆನ್ಸ್ ಅಷ್ಟೇ ಮಾಡಿದ್ದು. ನಾನು ಕ್ರಿಮಿನಲ್ ಅಲ್ಲ, ಯಾವ ಮರ್ಡರು ಮಾಡಿಲ್ಲ, ಇನ್ನೊಂದು ಚೈನ್ ಸ್ನ್ಯಾಚಿಂಗು, ಮತ್ತೊಂದು ಇನ್ನೊಂದು ರೇಪು, ಇದ್ಯಾವುದೂ ಮಾಡಿಲ್ಲ. ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ, ಅದ್ರ ಬಗ್ಗೆನೂ ಸ್ವಲ್ಪ ನ್ಯೂಸ್ ಮಾಡಿ. ಎರಡನೇದು, ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ನಿಮಗೋಸ್ಕರ ನಿಮ್ಮ ಮುಂದೆ ನನ್ನ ಆ್ಯಕ್ಟಿಂಗ್ನ ಇಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ. ನಾನೆಲ್ಲ ಪ್ರಾಜೆಕ್ಟ್ಸು ತುಂಬ ಒಳ್ಳೆ ಪ್ರಾಜೆಕ್ಟ್ಸು, ತುಂಬ ಒಳ್ಳೆ ಸ್ಟಾರ್ಸ್ ಜೊತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ಗೆ ನಿಮ್ಗೆಲ್ಲೂ ಕಡಿಮೆ ಮಾಡೋದಿಲ್ಲ. ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಸೊ ಕಾಂಟ್ರವರ್ಸಿಯಿಂದ ದೂರ ಇರ್ತೀರಾ ಈ ವರ್ಷ? ಈ ವರ್ಷ ಅಲ್ಲ, ಲೈಫ್ನಲ್ಲೇ ನಾನು ಕಾಂಟ್ರವರ್ಸಿ ಮಾಡ್ಕೊಂಡವನಲ್ಲ. ಆ್ಯಂಡ್ ಕಾಂಟ್ರವರ್ಸಿ ಅಂದ್ರೂ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಕಾಂಟ್ರವರ್ಸೀಸ್. ಅಂದರೆ ಒಳ್ಳೆ ರೀತಿಯಾಗಿ ಒಂದು ಕಾಂಟ್ರವರ್ಸಿ ಆಗುತ್ತೆ, ಯಾವುದ್ರ ಬಗ್ಗೆನೋ ಹೋರಾಡಿಕೊಂಡು ಅದನ್ನು ಜನರಿಗೆ ತಿಳಿಸೋವಂಥದ್ದು ಒಂದು ಕಾಂಟ್ರವರ್ಸಿ. ನಮ್ಮ ಚೈತ್ರ ಅವ್ರು ಮಾಡ್ತಾ ಇರೋದು. ಚೈತ್ರ ಕುಂದಾಪುರ ಅವರು ಮಾಡುವಂಥದ್ದು ಕಾಂಟ್ರವರ್ಸಿ ಆಗತ್ತೆ, ನೆಗೆಟಿವ್ ಅಲ್ಲ. ಶಿ ಈಸ್ ಆಲ್ವೇಸ್ ರೈಟ್. ಅಂದರೆ ಸತ್ಯದ ಪರ ಹೋರಾಡ್ತಾರೆ ಅವರು. ಅದು ಒಂದು ಕಾಂಟ್ರವರ್ಸಿ. ಆದರೆ ಈ ಥರ ಒಂದು ಚಿಲ್ಲರೆ ಕಾಂಟ್ರವರ್ಸಿಗಳಾಗ್ತಾ ಇರುತ್ತೆ. ಏನೋ ಒಂದು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಪಬ್ಲಿಕ್ನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅನ್ನೋದು ಕಾಂಟ್ರವರ್ಸೀಸ್ ಆಗ್ತಾ ಇರುತ್ತೆ. ನಾನು ಯಾವ ಕಾಂಟ್ರವರ್ಸಿಗೂ ಇವತ್ತರೆಗೂ ಬಂದಿರಲಿಲ್ಲ. ಆ್ಯಂಡ್ ಇದನ್ನು ಒಂದು ಹೆಮ್ಮೆಯಿಂದ ಹೇಳ್ಕೊಳೋವಂಥ ಕೆಲಸ ಅಂತೂ ನಾನು ಮಾಡಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸೀಸ್ ಎಟ್ ಆಲ್. ನಾನೊಬ್ಬ ಸಿಂಪಲ್ ಸಾಧಾರಣ ಮನುಷ್ಯ, ಯಾವ ಸೆಲೆಬ್ರಿಟಿನೂ ಅಲ್ಲ. ನನ್ನ ಲೈಫು, ನನ್ನ ವೈಫು, ನನ್ನ ಫ್ಯಾಮಿಲಿ ನನಗೆ ಇಂಪಾರ್ಟೆಂಟು. ನನ್ನ ಕೆಲಸ ಅಂದರೆ ಎಂಟರ್ಟೈನ್ ಮಾಡೋದು ನನ್ನ ಕೆಲಸ, ಆ್ಯಕ್ಟಿಂಗ್ ಮಾಡೋದು ನನ್ನ ಕೆಲಸ. ಅದನ್ನು 100 ಅಲ್ಲ 200% ಕೊಡ್ತಾಯಿದ್ದೀನಿ ಆ್ಯಂಡ್ ಮುಂದಕ್ಕೂ ಕೊಡ್ತೀನಿ. ಪ್ರೊಫೆಷ್ನಲಿ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಅಬೌಟ್ ಮೈ ಪ್ರೊಫೆಷನ್. ಅದರಲ್ಲಿ ಯಾವುದೂ ಕಡಿಮೆ ಮಾಡೋದಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಇನ್ನು ಬರೋ ದಿನಗಳಲ್ಲಿ ಗೊತ್ತಾಗತ್ತೆ. ಸಾಕಷ್ಟು ಜನಕ್ಕೆ ನಾನು ಸಿನಿಮಾಗಳು ಮಾಡ್ತಿಲ್ಲ ಅಂದ್ಕೊಂಡಿದ್ರು. ಏನು ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಈ ನಡುವೆ ನಡೆದಿರೋ ಒಂದಷ್ಟು ಕತೆಗಳಿಂದ ಜನರಿಗೆ ಗೊತ್ತಾಗಿದೆ ಸಿನಿಮಾಗಳು ಮಾಡ್ತಿದ್ದೀನಿ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ಪ್ಲೇ ಮಾಡ್ತಿರೋದೇ ನಾನು ನೆಗೆಟಿವ್ ಕ್ಯಾರೆಕ್ಟರು, ವಿಲನ್ನಾಗೇ ಪ್ಲೇ ಮಾಡ್ತಿರೋದು. ಸೊ ಬೇರೆ ವಿಲನ್ ಪಾತ್ರಗಳಲ್ಲಿ ನನ್ನನ್ನು ನೋಡ್ತೀರಾ, ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ಘಟನೆಯಿಂದ ನಿಮ್ಮ ರಜತ್ ಫ್ರೆಂಡ್ಶಿಪ್ ಮಧ್ಯೆ ಬಿರುಕು ಏನು ಮೂಡಲ್ವಾ? ಚೆನ್ನಾಗಿರ್ತೀರಾ? ಹೇಗಿದ್ರಿ ಇಷ್ಟು ದಿನ? ಹಾಗೆ ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್. ಫ್ರೆಂಡ್ಶಿಪ್ ಅನ್ನೋದು ಒಂದು ಕಮಿಟ್ಮೆಂಟ್ ಮೇಡಮ್. ಆ್ಯಂಡ್ ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ಅಕ್ಷತಾ ನನ್ನ ಹೆಂಡ್ತಿ, ಅಕ್ಷಿತಾ ರಜತ್ ಹೆಂಡ್ತಿ, ಇಬ್ಬರೂ ತುಂಬ ಕ್ಲೋಸ್. ಸೇಮ್ ವೇ ನಾನು ರಜತ್ತು ಫ್ಯಾಮಿಲಿ ವೈಸ್ ವಿ ಆರ್ ವೆರಿ ಕ್ಲೋಸ್. ಹಾಗಂತ ಇಲ್ಲೀಗಲ್ ಆಗಿ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಥವಾ ಅವ್ನು ಮಾಡೋ ಚೇಷ್ಟೆಗಳಿಗೆಲ್ಲ ನಾನು ನಿಲ್ತೀನಿ ಅನ್ನೋದು ತಪ್ಪು. ಅದು ಅವನಿಗೂ ಅರಿವಾಗಿದೆ. ಅವನು ಇನ್ನು ಮುಂದಕ್ಕೆ ಯಾವುದು ಮಾಡಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಆ ಗ್ಯಾರಂಟಿ ನಾನು ತೊಗೊಳೋದಿಲ್ಲ. ನನಗೆ ಇಂಪಾರ್ಟೆಂಟ್ ಇರೋದು ನನ್ನ ಕರಿಯರು, ನನ್ನ ಫ್ಯಾಮಿಲಿ. ಐ ಆಮ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ಮೈ ಲೈಫ್. ಬೇರೆಯವ್ರ ಲೈಫ್ ಬಗ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿಲ್ಲ. ಫ್ರೆಂಡ್ಶಿಪ್ ವಿಲ್ ಬಿ ದೇರ್, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ಲಾರಿಫಿಕೇಷನ್ ಜೊತೆಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೂಡ ಕನ್ಫರ್ಮೇಷನ್ ಕೊಟ್ರಿ, ಮಾಡ್ತಾ ಇದ್ದೀನಿ, ಏನೂ ಚೇಂಜಸ್ ಇಲ್ಲ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೊಸ ವರ್ಷ ನಿಜಕ್ಕೂ ಹೊಸ ಹುರುಪನ್ನು ತರಲಿ ನಿಮ್ಮ ಜೀವನಕ್ಕೆ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಯಾಕೆಂದರೆ ಒಂದು ಆಪರ್ಚುನಿಟಿ ಕೊಟ್ರಿ ಜನರ ಮುಂದೆ ಬಂದು ನನ್ನ ಪಾರ್ಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಕ್ಲಾರಿಟಿ ಜನರಿಗೆ ತಿಳಿಸ್ಬೇಕಾಗಿತ್ತು ನಾನು. ಆ್ಯಂಡ್ ಯು ಹ್ಯಾವ್ ಗಿವನ್ ದಟ್ ಆಪರ್ಚುನಿಟಿ. ಆ್ಯಂಡ್ ಗ್ಯಾರಂಟಿಡ್ ನ್ಯೂಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಾರ್ ದ್ಯಾಟ್.
ಥ್ಯಾಂಕ್ ಯು. ಹೀಗೆ ಬ್ಯುಸಿ ಆಗ್ತಾ ಇರಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿನಯ್ ಅವರ ಮಾತಾಗಿತ್ತು. ಅಂದರೆ ಇಷ್ಟು ದಿನ ವಿನಯ್ ಅವ್ರನ್ನ ಯಾವ ರೀತಿ ನೋಡಿದ್ರಿ, ಆ ಕಾಂಟ್ರವರ್ಸಿಗಳಿಗೆ ಸಿಗಾಕಿಕೊಳ್ಳದೆ ಇನ್ನು ಮುಂದೆ ಬೇರೆ ರೀತಿಯ ಬೇರೆ ವರ್ಷನ್ನಲ್ಲಿ ವಿನಯ್ ಅವ್ರನ್ನ ನೀವು ನೋಡ್ತೀರಾ. ಒಂದಷ್ಟು ಸೂಪರ್ ಸ್ಟಾರ್ ಒಟ್ಟಿಗೆ ಅವರು ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ. ಮುಂದೊಂದು ದಿನ ಅವರು ಕೂಡ ಸೂಪರ್ ಸ್ಟಾರ್ ಆಗ್ತಾರೆ ಅನ್ನುವಂಥ ಭರವಸೆಯನ್ನು ಅವರ ಫ್ಯಾನ್ಸ್ಗೆ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.